ರಾಮಚಂದ್ರರವರು ಬೆಳಗ್ಗೆದ್ದು ಹಲ್ಲುಜ್ಜಿ ಮುಖ ತೊಳೆದು ದೇವರಿಗೆ ಪ್ರಾರ್ಥನೆ ಮಾಡಿ ತುಳಸಿ ಕಟ್ಟೆಗೆ ಕೈ ಮುಗಿದು ಸುತ್ತು ಬರುತ್ತಿರುವಾಗ ಇದ್ದಕ್ಕಿದ್ದಂತೆ ಅಲ್ಲೇ ಕುಸಿದು ಬೀಳುತ್ತಾರೆ. ಆಗ ಅಡುಗೆ ಮನೆಯಿಂದ ಹೊರಗೆ ಬರುತ್ತಿದ್ದ ರಮಾದೇವಿ ಅವರು ಇದನ್ನು ನೋಡುತ್ತಾರೆ. ಅಯ್ಯೋ ದೇವ್ರೆ, ಏನಾಯ್ತು ರೀ, ಏನಾಯ್ತು ಎಂದು ಒಬ್ಬಿಡುತ್ತಾ ಓಡಿಕೊಂಡು ಬಂದು ಅವರನ್ನು ಮೇಲೆ ಎತ್ತುತ್ತಾರೆ. ಆದರೆ ಅವರು ಏನೂ ಮಾತು ಆಡುತ್ತಿರಲಿಲ್ಲ. ಮಗ ರಮೇಶ, ಇಲ್ಲಿ ಬಾ, ನೋಡು ನಿನ್ನ ಅಪ್ಪನನ್ನು ಎಂದು ಜೋರಾಗಿ ಕೂಗಿದರು. ಒಳಗಡೆಯಿಂದ ರಮೇಶ ಓಡಿಕೊಂಡು ಬಂದು, ಏನಾಯ್ತಮ್ಮ, ಯಾಕೆ ಅಳ್ತಿದ್ಯಾ, ಏನಾಯ್ತು ಎಂದು ಕೇಳಿದ. ಆಗ ರಮಾದೇವಿಯವರು ನಡುಗುವ ಸ್ವರದಲ್ಲಿ, ಗೊತ್ತಿಲ್ಲ ಕಣೋ, ನೋಡು ನಿನ್ನ ಅಪ್ಪನನ್ನು, ಏನು ಮಾತನಾಡ್ತಿಲ್ಲ, ಅಪ್ಪನಿಗೆ ಏನಾಯ್ತು ಅಂತ ಒಮ್ಮೆ ನೋಡು ಮಗನೆ ಅಂತ ಹೇಳಿದರು. ಆಗ ರಮೇಶ ಬಂದು, ಅಪ್ಪ ಏನಾಗ್ತಿದೆ, ಏನಾಯ್ತಪ್ಪ, ಕಣ್ಣು ಬಿಟ್ಟು ನೋಡಪ್ಪ, ಅಪ್ಪ ಮಾತಾಡಪ್ಪ, ಏನಾಗಿದೆ ಅಪ್ಪ, ಯಾಕೆ ಸುಮ್ಮನಾಗಿದ್ಯಾ, ಏನು ಅಂತ ಹೇಳು ಎಂದು ಅಳುತ್ತಿದ್ದ. ರಮಾದೇವಿ ಅಲ್ಲೇ ಇದ್ದ ನಲ್ಲಿಯಿಂದ ಒಂದು ಚೊಂಬಿನಲ್ಲಿ ನೀರನ್ನು ತೆಗೆದು ಅವರ ಮುಖಕ್ಕೆ ಸಿಂಪಡಿಸಿದರು ಮತ್ತು ನೀರನ್ನು ಕುಡಿಸೋಕೆ ನೋಡಿದರು. ಆದರೆ ನೀರು ಹಿಂದಿರುಗಿ ಬರ್ತಿತ್ತು, ಗಂಟಲಿಂದ ಒಳಗೆ ಹೋಗುತ್ತಿರಲಿಲ್ಲ. ಇಬ್ರು ತುಂಬಾ ಭಯಪಟ್ಟು ಜೋರಾಗಿ ಅಳುತ್ತಿದ್ದರು. ಇವರ ಅಳುವ ಶಬ್ದಕ್ಕೆ ಅಕ್ಕಪಕ್ಕದವರು ಬಂದು ಸೇರಿಕೊಂಡು ಏನಾಯ್ತು ಅಂತ ಕೇಳಿದರು. ಮತ್ತೆ ಆಸ್ಪತ್ರೆಗೆ ಫೋನ್ ಮಾಡಿ ಆಂಬ್ಯುಲೆನ್ಸ್ ಅನ್ನು ಕರೆಸಿದರು. ರಾಮಚಂದ್ರರವರು ಉಸಿರಾಡುತ್ತಿರಲಿಲ್ಲ. ಕೆಲವರಿಗೆ ಆಗಲೇ ಸಂಶಯವಾಗಿತ್ತು, ಒಂದು ವೇಳೆ ಬದುಕಿದ್ರೂ ಬದುಕಬಹುದು ಎಂಬ ಆಸೆ ಎಲ್ಲರಲ್ಲಿಯೂ ಇರುವುದು ಸಹಜ. ಅದೇ ರೀತಿ ಅವರಲ್ಲಿಯೂ ಇತ್ತು. ಆಂಬ್ಯುಲೆನ್ಸ್ನಲ್ಲಿ ರಾಮಚಂದ್ರರವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಆದರೆ ಡಾಕ್ಟರ್ ಪರಿಶೀಲನೆ ಮಾಡಿ, ಕ್ಷಮಿಸಿ, ಈಗಾಗಲೇ ಹಾರ್ಟ್ ಅಟ್ಯಾಕ್ ಆಗಿದೆ, ಅವರು ನಮ್ಮನ್ನು ಬಿಟ್ಟು ಹೋದರು, ಸಾರಿ ಅಂತ ಹೇಳಿ ತಲೆ ಕೆಳಗೆ ಮಾಡಿಕೊಂಡು ಹೋದರು. ಆಗ ರಮಾದೇವಿ ಅವರು ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದು ಬಿಟ್ರು. ಮಗನಿಗೆ ಏನು ಮಾಡಬೇಕು ಎಂದು ದಿಕ್ಕೆ ತೋಚದಂತಾಯಿತು. ಆಗ ಪಕ್ಕದ ಮನೆಯವರು ಇದ್ದುದರಿಂದ ಶವವನ್ನು ಮನೆಗೆ ತರಲಾಯಿತು. ಮನೆಯಲ್ಲಿ ಶೋಕ ಕವಿದ ವಾತಾವರಣ ಮೂಡಿತು. ಪಕ್ಕದಲ್ಲಿರುವ ಕೆಲವು ಮನೆ ಸಂಬಂಧಿಕರದ್ದಾಗಿತ್ತು. ಇದರಿಂದ ಎಲ್ಲ ಸಂಬಂಧಿಕರಿಗೂ ವಿಷಯ ಗೊತ್ತಾಯಿತು. ಮಧ್ಯಾಹ್ನ ಆಗುವಾಗ ಎಲ್ಲ ಕುಟುಂಬಸ್ಥರು ಬಂದು ಸೇರಿದ್ದರು. ಆದರೆ ಮುಂದೇನು ಮಾಡಬೇಕು ಎಂದು ರಮಾದೇವಿಗಾಗ್ಲಿ ಮಗ ರಮೇಶನಿಗಾಗ್ಲಿ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ರಮೇಶ ಇನ್ನು ಚಿಕ್ಕ ಹುಡುಗ, ಅದು ಅಲ್ಲದೆ ಇಬ್ಬರು ಚಿಕ್ಕ ಚಿಕ್ಕ ತಂಗಿಯರು ಕೂಡ ಅವನಿಗೆ ಇದ್ದರು. ಆ ಸಮಯದಲ್ಲಿ ಎಲ್ಲರೂ ಸೇರಿ ಆ ದಿನದ ಕಾರ್ಯಕ್ರಮವನ್ನು ನೆರವೇರಿಸಿದರು. ಅಂದ್ರೆ ಅಂತ್ಯ ಸಂಸ್ಕಾರವನ್ನು ರಮೇಶನ ನೇತೃತ್ವದಲ್ಲಿ ಮಾಡಲಾಯಿತು. ಕಣ್ಣೀರಿನ ಕಡಲು ಹರಿಯಿತು. ದುಃಖವನ್ನು ತಡೆಯುವ ಶಕ್ತಿ ಅಂದು ಅಮ್ಮನಿಗಾಗ್ಲಿ ಮಕ್ಕಳಿಗಾಗ್ಲಿ ಇರಲಿಲ್ಲ. ನಾನು ನನ್ನ ಮಕ್ಕಳನ್ನು ಹೇಗೆ ಸಾಕಲಿ ಅನ್ನುವ ಚಿಂತೆ ರಮಾದೇವಿಗಾಗಿತ್ತು. ರಾಮಚಂದ್ರರವರು ತಮ್ಮ ನೆರೆಯ ಸಾಹುಕಾರರ ಮನೆಗೆ ಕೆಲಸಕ್ಕೆ ಹೋಗುತ್ತಿದ್ದರು. ಆ ದಿನ ಸಾಹುಕಾರರು ಸಾಲ ಎನ್ನುವಂತೆ ಹಣವನ್ನು ನೀಡಿದ್ದರು. ಹೇಗೋ ಆ ದಿನದ ಖರ್ಚುಗಳು ಮುಗಿದು ಹೋಯಿತು. ಆದರೆ ಬಂದ ಕುಟುಂಬಸ್ಥರು ಎಲ್ಲ ನಿರ್ಗಮಿಸಿದರು. ಮರುದಿನದಿಂದ ಮುಂದೇನು ಮಾಡುವುದು ಎಂದು ಗೊತ್ತಾಗದೆ ರಮೇಶ ಬೇವಿನ ಮರದ ಅಡಿಯಲ್ಲಿ ಕೂತು ಅಳುತ್ತಾ ಚಿಂತಿಸುತ್ತಿದ್ದ. ಅಯ್ಯೋ ದೇವ್ರೆ, ಯಾಕೆ ನಮ್ಮ ಹಣೆ ಬರಹವನ್ನು ಈ ರೀತಿ ಬರೆದಿದ್ಯಾ, ನಾವೇನು ಪಾಪ ಮಾಡಿದ್ದೇವೆ, ನಮ್ಮ ಅಪ್ಪನನ್ನು ಯಾಕೆ ಕರೆದುಕೊಂಡು ಹೋಗ್ಬಿಟ್ಟೆ ಎಂದು ಕೇಳುತ್ತಿದ್ದ. ಅವನ ಒಟ್ಟಿಗೆ ಬೇವಿನ ಮರ ಕೂಡ ತನ್ನ ಪೋಷಕನನ್ನು ಕಳೆದ ದುಃಖದಲ್ಲಿ ಅಳುತ್ತಿತ್ತು. ಆದರೆ ರಮೇಶನಿಗೆ ಚಿಂತಿಸುತ್ತಾ ಯಾವಾಗ ನಿದ್ದೆ ಆವರಿಸಿತೋ ಗೊತ್ತಾಗ್ಲಿಲ್ಲ. ರಾತ್ರಿ ಅಲ್ಲೇ ಮಲಗಿ ನಿದ್ರಿಸಿದ. ಆದರೆ ರಮಾದೇವಿಯವರಿಗೆ ಆಗಾಗ ಪ್ರಜ್ಞೆ ತಪ್ಪುತ್ತಿತ್ತು. ಮತ್ತೆ ಮಕ್ಕಳವರನ್ನು ಕರೆದು ಎಚ್ಚರಿಸುತ್ತಿದ್ದರು. ಪಕ್ಕದ ಮನೆಯವರು ಬಂದು ಊಟ ಮಾಡಿಟ್ಟು ಹೋಗುತ್ತಿದ್ದರು. ಹೀಗೆ ದಿನಗಳು ಕಳೆಯುತ್ತಿರುವಾಗ ಸ್ವಲ್ಪವರನ್ನು ಅವರೇ ಸಮಾಧಾನ ಮಾಡಿಕೊಂಡು ಹೋಗುತ್ತಿದ್ದರು. ಒಂದು ದಿನ ಸಾಹುಕಾರರು ಮನೆಗೆ ಬಂದು, ಮಗನೇ ರಮೇಶ, ನೀನು ನಿನ್ನ ಅಪ್ಪನ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಮನೆಯಲ್ಲಿ ಇನ್ನೂ ಯಾರೂ ಇಲ್ಲದಿರೋದ್ರಿಂದ ನೀನು ಇದರ ಜವಾಬ್ದಾರಿ ನಿರ್ವಹಿಸಬೇಕು ಅಂತ ಹೇಳಿದರು. ನಿನ್ನ ಅಪ್ಪ ಈ ಲೋಕವನ್ನು ಬಿಟ್ಟು ಹೋದರು. ನೀನು ಚಿಕ್ಕ ಹುಡುಗ, ಆದರೂ ಎಲ್ಲವನ್ನು ನೋಡಿಕೊಳ್ಳಬೇಕಾದದ್ದು ನಿನ್ನ ಜವಾಬ್ದಾರಿ ಅಲ್ವಾ ಎಂದು ಪುನಃ ಪುನಃ ಅದನ್ನೇ ಹೇಳುತ್ತಿದ್ದರು. ಆಗ ಅವನು ಕೇಳಿದ, ಅಲ್ಲ ಯಜಮಾನ್ರೆ, ನೀವು ಏನು ಹೇಳಬೇಕು ಅಂತ ಬಂದಿದ್ದೀರಾ ಅದನ್ನು ಹೇಳಿ ಎಂದು ಕೇಳಿಕೊಂಡ. ಆಗ, ನಿನ್ನ ಅಪ್ಪ ಸಾಯುವ ಮುಂಚೆ ನನ್ನಲ್ಲಿ ಸಾಲ ಮಾಡಿ ಇಟ್ಟಿದ್ದಾರೆ. ಅದು ಅಲ್ಲದೆ ಅಪ್ಪನ ಅಂತ್ಯ ಸಂಸ್ಕಾರಕ್ಕೆ ಮತ್ತು ಆಸ್ಪತ್ರೆಗೆ ನಾನೇ ಹಣವನ್ನು ನೀಡಿದ್ದೇನೆ. ಅದು ನನಗೆ ನೀಡಲು ಬಾಕಿ ಇದೆ. ಆಗ ರಮೇಶ, ಅಲ್ಲ ಯಜಮಾನ್ರೆ, ನಾವೀಗಾಗಲೇ ತುಂಬ ಕಷ್ಟದಲ್ಲಿದ್ದೇವೆ. ಹೇಗೆ ನಾವು ಈ ಸಾಲಗಳನ್ನು ಮರುಪಾವತಿಸಲು ಸಾಧ್ಯ? ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ಹಾಗಾದರೆ ನೀವು ಪ್ರತಿ ತಿಂಗಳು 2,000 ನನಗೆ ನೀಡಬೇಕು. ಆಗ ನಿಮ್ಮ ಸಾಲ ಮರುಪಾವತಿ ಆಗಬಹುದು ಅಂತ ಹೇಳಿದರು. ಆಗ ರಮೇಶ, ಖಂಡಿತವಾಗಿಯೂ ನಾವಿದನ್ನು ತಿಂಗಳು ತಿಂಗಳು ಪಾವತಿಸಿ ನಿಮ್ಮ ಸಾಲವನ್ನು ಮರುಪಾವತಿ ಮಾಡುತ್ತೇವೆ ಅಂತ ಹೇಳಿದ. ಇನ್ನು ನಾನು ಶಾಲೆ ವಿದ್ಯಾಭ್ಯಾಸ ಅಂತ ಕೂತ್ರೆ ಆಗದು, ಎಲ್ಲ ಜವಾಬ್ದಾರಿಗಳು ನನ್ನ ತಲೆ ಮೇಲೆ ಇದೆ. ನಾನು ಯಾವುದಾದ್ರೂ ಕೆಲಸಕ್ಕೆ ಸೇರಿಕೊಳ್ಳುತ್ತೇನೆ ಎಂದು ರಮೇಶ ತೀರ್ಮಾನಿಸಿದ ಮತ್ತು ಅಮ್ಮನಲ್ಲಿ ಹೇಳಿಯೇ ಬಿಟ್ಟ. ಅಮ್ಮ, ಅಪ್ಪ ಮಾಡಿದ ಸಾಲಗಳು ತುಂಬ ಇರೋದ್ರಿಂದ ಮತ್ತು ಮನೆಯ ಖರ್ಚು ವೆಚ್ಚಗಳು ಬೇಕಾದಷ್ಟು ಇರೋದ್ರಿಂದ ನಾನು ಶಾಲೆಗೆ ಹೋಗೋದಿಲ್ಲ. ನನ್ನ ವಿದ್ಯಾಭ್ಯಾಸವನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ. ನಾನು ಎಲ್ಲಿಯಾದರೂ ಕೆಲಸ ಇದೆಯಾ ಅಂತ ಹುಡುಕಾಡುತ್ತೇನೆ ಅಂತ ಹೇಳಿದ. ಅಮ್ಮನಿಗೆ ಬೇರೆ ದಾರಿ ಇರಲಿಲ್ಲ. ಸರಿ ಮಗನೆ ಎಂದು ಬೇಸರದಲ್ಲಿ ತಲೆ ಅಲ್ಲಾಡಿಸಿದರು.
ಆಗ ರಮೇಶ ಕೆಲಸವನ್ನು ಹುಡುಕಾಡ್ತಿದ್ದ. 1 ವಾರದ ನಂತರ ಅವನಿಗೆ ಒಂದು ಮೆಡಿಕಲ್ ಅಲ್ಲಿ ಕೆಲಸ ಸಿಕ್ಕಿತು. ಸೇಲ್ಸ್ ಮ್ಯಾನ್ ಆಗಿ ಅವನು ಕೆಲಸಕ್ಕೆ ಸೇರಿಕೊಂಡನು. ಕೆಲಸ ಸಂಜೆ 5 ಗಂಟೆ ತನಕ ಇತ್ತು. ನಂತರ ಮನೆಯ ಎದುರುಗಡೆ ಇದ್ದ ಅಂಗಡಿ ಹಾಗೆ ಖಾಲಿಯಾಗಿತ್ತು. ಅದರಲ್ಲಿ ಟ್ಯೂಷನ್ ಪ್ರಾರಂಭಿಸಿದನು. ಕೆಲವು ಮಕ್ಕಳು ಬಂದು ಟ್ಯೂಷನ್ ಅನ್ನು ಪಡೆಯುತ್ತಿದ್ದರು. ಇದರಿಂದ ಅದರಲ್ಲೂ ಅವನು ಸಂಪಾದನೆ ಮಾಡ್ತಿದ್ದ. ತಾನು ಸಂಪಾದನೆ ಮಾಡಿದ ಹಣವನ್ನು ಹಾಗೆ ಕೂಡಿಟ್ಟು ಸಾಲಗಳನ್ನು ಮರುಪಾವತಿ ಮಾಡುತ್ತಿದ್ದನು. ಮನೆಯ ಖರ್ಚುಗಳನ್ನು ನೋಡುತ್ತಿದ್ದನು. ಹೀಗೆ ದಿನಗಳು ಹೋಗುತ್ತಿದ್ದಂತೆ ಒಂದು ದಿನ ಅಮ್ಮ ಮಗನಲ್ಲಿ ಹೇಳಿದರು, ಎಲ್ಲ ಜವಾಬ್ದಾರಿ ನಿನ್ಗೊಬ್ಬನಿಗೆ ಬೀಳ್ತಿದ್ಯಲ್ಲ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಮನೆ ಮನೆಗೆ ಪಾತ್ರೆ ತೊಳೆಯುವ ಕೆಲಸಕ್ಕೆ ಸೇರಿಕೊಂಡರು. ಇವರಿಗೂ ಒಂದು ಮನೆಯಲ್ಲಿ ಇಷ್ಟು ಅಂತ ಹಣವನ್ನು ನೀಡ್ತಿದ್ರು. ಇದರಿಂದ ಅವರ ಮನೆಯ ಖರ್ಚನ್ನು ರಮಾದೇವಿಯವರ ಸಂಪಾದನೆಯಿಂದ ನಡೆಸುತ್ತಿದ್ದರು. ಸಾಲಗಳು ರಮೇಶ ಮರುಪಾವತಿ ಮಾಡುತ್ತಿದ್ದನು. ಅದು ಅಲ್ಲದೆ ತಂಗಿಯರಿಗೆ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ನೀಡಿದ್ದನು. ಹೀಗೆ ಅವನ ಸಂಪಾದನೆ ಹೆಚ್ಚಾದಂತೆ ಅವನು ಒಂದು ದಿನ ಅಮ್ಮನಲ್ಲಿ ಹೇಳುತ್ತಾನೆ, ಅಮ್ಮ, ನಾನು ಟ್ಯೂಷನ್ ಮಾಡುವ ರೂಮಲ್ಲಿ ಒಂದು ಕ್ಯಾಂಟೀನ್ ಪ್ರಾರಂಭಿಸ್ತೇನೆ. ಅಲ್ಲಿ ಚಹಾ, ಸಂಜೆಯ ತಿಂಡಿಗಳನ್ನು ಮಾಡಿ ಮಾರೋಣ ಅಂತ ಕೇಳಿದ. ಅಮ್ಮ ಸರಿ ಅಂತ ಹೇಳಿದರು. ನಾನು ಆಗ ಎಲ್ಲ ಕೆಲಸವನ್ನು ಮಾಡಿ ಮನೆಯಲ್ಲಿರ್ತೇನೆ. ಮನೆಯಲ್ಲಿ ತಿಂಡಿ ಮಾಡಿ ನಾನು ತರ್ತೇನೆ. ಅಲ್ಲಿ ನೀನು ಟ್ಯೂಷನ್ ನೀಡುತ್ತಾ ಈ ಕಡೆ ಒಂದು ಡಾಬಾ ಥರ ಪ್ರಾರಂಭಿಸು. ನಾನು ನಿನಗೆ ಸಹಕಾರ ನೀಡುತ್ತೇನೆ ಅಂತ ಹೇಳಿದರು. ಆಗ ಮಗ ಸರಿ ಅಂತ ಸಂತೋಷದಿಂದ ಒಪ್ಪಿಕೊಂಡ. ಅವರ ಹೊಸ ಕ್ಯಾಂಟೀನ್ ಶುರು ಮಾಡಿಕೊಂಡರು. ಅದರಲ್ಲಿ ಒಳ್ಳೆಯ ಸಂಪಾದನೆ ಆಗ್ತಿತ್ತು. ವ್ಯಾಪಾರವು ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಿತ್ತು. ಬೆಳಗ್ಗೆಯಿಂದ ಸಂಜೆಯವರೆಗೆ ಮೆಡಿಕಲಲ್ಲಿ ಸೇಲ್ಸ್ಮೇನ್ ಆಗಿ ಕೆಲಸ ಮಾಡ್ತಿದ್ದ. ಅವನು ಹಲವು ವರ್ಷಗಳ ಸೇವೆಯನ್ನು ಅಲ್ಲಿ ಮಾಡಿರೋದ್ರಿಂದ ಅವನಿಗೆ ತುಂಬ ಅನುಭವ ಇತ್ತು. ಅದು ಅಲ್ಲದೆ ಅವನ ಸಂಬಳ ಕೂಡ ಅವರೀಗ ಜಾಸ್ತಿ ಮಾಡಿದ್ದರು. ಅವನಿಗೆ ಒಂದು ಕಡೆ ಮೆಡಿಕಲ್ನಿಂದ ಸಂಬಳ ಬರ್ತಿತ್ತು, ಇನ್ನೊಂದು ಕಡೆ ಸಂಜೆ ಹೊತ್ತಿನ ಟ್ಯೂಷನ್. ಮಕ್ಕಳ ಸಂಖ್ಯೆಯು ಜಾಸ್ತಿ ಆಯಿತು. ಈಗ ಅವನ ತಂಗಿಯರು ಬೆಳೆದು ದೊಡ್ಡವರಾಗಿದ್ದರು. ಟ್ಯೂಷನ್ ಕೆಲಸವನ್ನು ಅವರಿಗೆ ಹಸ್ತಾಂತರಿಸಿದ. ಅವನು ಮತ್ತು ಅವನ ತಾಯಿ ಈ ಕ್ಯಾಂಟೀನ್ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಿದ್ದರು. ಇದರಲ್ಲಿ ತುಂಬ ಬೆಳವಣಿಗೆ ಕಂಡ ನಂತರ ಒಂದು ಹೋಟೆಲ್ ಅನ್ನು ತೆರೆದುಕೊಂಡರು. ಅದು ಅಲ್ಲದೆ ಅವನು ಆ ಹೋಟೆಲಿನ ಮಾಲೀಕನಾದ. ಆ ಹೋಟೆಲ್ನಲ್ಲಿ ಹಲವಾರು ಕೆಲಸಗಾರರು ಕೆಲಸ ಮಾಡ್ತಿದ್ದರು. ಅಮ್ಮರು ಹೋಟೆಲಿಗೆ ಬಂದು ಆಗಾಗ ನೋಡಿಕೊಳ್ಳುತ್ತಿದ್ದರು. ಈಗ ಅವನು ಮೆಡಿಕಲ್ನ ಅನುಭವದಿಂದ ತನ್ನ ಸಂಪಾದನೆಯಲ್ಲಿ ಒಂದು ಮೆಡಿಕಲ್ ಅನ್ನು ತೆರೆದುಕೊಂಡ. ಈಗಾಗಲೇ ಅವನ ತಂಗಿ ಪ್ಯಾರಾಮೆಡಿಕಲ್ ಕಲಿತು ಪೂರ್ತಿ ಮಾಡಿದಳು. ಅವಳ ಸರ್ಟಿಫಿಕೇಟ್ ಅನ್ನು ಇಟ್ಟು ಅವಳನ್ನು ಮೆಡಿಕಲ್ ಅಲ್ಲಿ ನೋಡಿಕೊಳ್ಳಲು ನೇಮಿಸಿದನು. ಅವಳು ಆ ಕೆಲಸದಲ್ಲಿ ಮುಂದುವರಿದಳು. ಮತ್ತೊಬ್ಬಳು ಟ್ಯೂಷನ್ ಅನ್ನು ನೋಡಿಕೊಳ್ಳುತ್ತಿದ್ದಳು. ಟ್ಯೂಷನ್ನ ಮಕ್ಕಳು ಜಾಸ್ತಿ ಆದಂತೆ ಟ್ಯೂಷನ್ ಸೆಂಟರ್ ದೊಡ್ಡದಾಗಿ ಪ್ರಾರಂಭ ಮಾಡಿಕೊಂಡನು. ಅದರಲ್ಲಿ ಕೆಲವು ಟೀಚರ್ಸ್ಗಳನ್ನು ನೇಮಕಾತಿ ಮಾಡಿಕೊಂಡು ಸಂಜೆ ಹೊತ್ತಲ್ಲಿ 2 ಬ್ಯಾಚ್ಗಳಾಗಿ ಟ್ಯೂಷನ್ ನೀಡಲಾರಂಭಿಸಿದನು. ಹೀಗೆ ಹಣಕಾಸಿನಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಬಂದರು. ಮತ್ತೆ ಹೊಸದಾದ ಮನೆಯನ್ನು ಕಟ್ಟಿಕೊಂಡರು. ಈಗ ಸಾಲಗಳಿಂದ ಮುಕ್ತವಾಗಿದ್ದರು. ಮೊದಲಿಗೆ ದೊಡ್ಡ ತಂಗಿಗೆ ಅಂದರೆ ಟ್ಯೂಷನ್ ಮಾಡುತ್ತಿದ್ದ ತಂಗಿ ನೇಹಾಳಿಗೆ ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡಿಸಿದ. ಹೀಗೆ ಮದುವೆಯಾದ ನಂತರ ಅಲ್ಲಿ ಕೆಲವು ಟೀಚರ್ಸ್ಗಳನ್ನು ಕೋಚಿಂಗ್ ಸೆಂಟರ್ ನೋಡಿಕೊಳ್ಳಲು ಬಿಟ್ಟನು. ಮತ್ತು ಇನ್ನೊಬ್ಬಳು ತಂಗಿ ಸ್ನೇಹ ಮೆಡಿಕಲ್ ನಡೆಸುತ್ತಿದ್ದಳು. ಅವಳು 2 ವರ್ಷಗಳ ಕಾಲ ಅಲ್ಲಿ ಕೆಲಸವನ್ನು ಮಾಡಿದಳು. ನಂತರ ಅವಳಿಗೂ ಒಂದು ಒಳ್ಳೆಯ ಕುಟುಂಬಕ್ಕೆ ಸಂಬಂಧ ಬಂದಾಗ ಮದುವೆ ಮಾಡಿ ಕೊಡಲಾಯಿತು. ಈಗ ಇಬ್ಬರಿಗೂ ಮದುವೆಯನ್ನು ಮಾಡಿ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಿದನು. ಮೆಡಿಕಲಲ್ಲಿ 2 ಹುಡುಗಿಯರನ್ನು ನೇಮಿಸಿದನು. ತಾನು ಹೋಗಿ ಆಗಾಗ ನೋಡಿ ಬರುತ್ತಿದ್ದನು. ಒಂದು ದಿನ ತಾಯಿ ಹೇಳಿದಳು, ಮಗನೇ, ಅಪ್ಪ ನಮ್ಮನ್ನು ಬಿಟ್ಟು ಹೋದಾಗ ಮುಂದೆ ನಮ್ಮ ಜೀವನ ಹೇಗಿರುತ್ತೋ ಅಂತ ನಾನು ಚಿಂತಿಸ್ತಿದ್ದೆ. ತುಂಬ ಯೋಚನೆ ಮಾಡ್ತಿದ್ದೆ. ನೀನು ತುಂಬ ಚಿಕ್ಕವನಾಗಿದ್ದೆ. ಚಿಕ್ಕ ವಯಸ್ಸಿನಲ್ಲಿ ದೊಡ್ಡದಾದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಚೆನ್ನಾಗಿ ನಿಭಾಯಿಸಿಕೊಂಡು ನಮ್ಮ ಜೀವನವನ್ನು ಸಂತೋಷಕರವಾಗಿ ಮಾಡಿದೆ. ನಂಗೆ ಗೊತ್ತಿಲ್ಲ ಅಪ್ಪ ಇದ್ದಿದ್ರೆ ಈ ರೀತಿ ಇರ್ತಿತ್ತಾ ಇಲ್ವಾ, ಆದರೆ ನೀನು ನಿನ್ನ ಜವಾಬ್ದಾರಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿದೆ ಎಂದು ಮಗನನ್ನು ಪ್ರಶಂಸಿಸಿದರು. ಮತ್ತು ತಂಗಿಯರಿಗೆ ಮದುವೆಯಾಗಿಯೂ ಆಯಿತು. ಇನ್ನು ನಿನಗೆ ಒಂದು ಒಳ್ಳೆಯ ಹುಡುಗಿಯನ್ನು ನೋಡಿ ನಾನು ಮದುವೆ ಮಾಡಿಸುತ್ತೇನೆ ಎಂದು ಹೇಳಿದರು. ಆದರೆ ಈಗಲೇ ಬೇಡಮ್ಮ ಅಂತ ಅವನು ಹೇಳಿದ. ನೋಡು ಮಗನೇ, ನನಗೂ ಸಾಯುವುದಕ್ಕಿಂತ ಮುಂಚೆ ನನ್ನ ಸೊಸೆಯನ್ನು ನೋಡಬೇಕು ಅಂತ ಆಸೆ ಇದೆ ಎಂದು ಹೇಳಿದಾಗ ಮಗ ಹೇಳುತ್ತಾನೆ, ಅಮ್ಮ, ನೀನು ಸಾಯುವಷ್ಟು ವಯಸ್ಸು ಈಗ ನಿನಗೆ ಆಗಲಿಲ್ಲ. ಆಗ ಅಮ್ಮ ಕೇಳ್ತಾರೆ, ಸಾವಿಗೆ ವಯಸ್ಸನ್ನೋದು ಇಲ್ಲ. ದೇವರು ಯಾವಾಗ ಇಚ್ಛಿಸುತ್ತಾನೆ ಆಗ ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ. ಜೀವನ ಆಯುಷ್ಯ ಅನ್ನೋದನ್ನು 100ರಲ್ಲಿ ಇಟ್ಟಿರ್ತೇವೆ, ಆದರೆ ನಮಗೆ ಗೊತ್ತಾಗೋದೇ ಇಲ್ಲ ನಮ್ಮ ಆಯುಷ್ಯ ಎಷ್ಟು ದಿನ ಎಷ್ಟು ಸಮಯ ಇರುತ್ತೆ ಅಂತ. ನೋಡು ನಿನ್ನ ಅಪ್ಪನ ಅವಸ್ಥೆ, ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ ಎಂದು ಹೇಳಿದರು. ಹೀಗೆ ಕೆಲವು ಸಮಯ ಮುಂದೋಯಿತು. ಅವನ ತಾಯಿ ರಮಾದೇವಿಯವರು ಈಗಲೂ ಬೇರೆಯವರ ಮನೆಗೆ ಕೆಲಸ ಮಾಡಲು ಹೋಗುತ್ತಿದ್ದರು. ಬೇಡ ಅಂತ ಹೇಳಿದರೆ, ಬೇಡಪ್ಪ, ನನಗೆ ಮೊದಲು ಆಧಾರವಾದ ಕೆಲಸ ಅದು. ನನ್ನ ಜೀವನದ ಒಂದು ಪಿಲ್ಲರ್ ಅಂತ ಹೇಳ್ಬೋದು. ಒಂದು ಪಿಲ್ಲರ್ ನೀನಾಗಿದ್ದರೆ ಇನ್ನೊಂದು ಪಿಲ್ಲರ್ ನಾನಾಗಿದ್ದೆ. ಆದರೆ ನಾವು ಇಷ್ಟು ಬೇಗನೆ ಅದನ್ನು ಮರೆಯುವುದು ಬೇಡ. ಆದರೆ ಮೊದಲಿನ ಹಾಗೆ ತುಂಬ ಮನೆಗಳಿಗೆ ಹೋಗ್ತಿರ್ಲಿಲ್ಲ. 2 ಮನೆಗಳಿಗೆ ಹೋಗಿ ಆ ಕೆಲಸವನ್ನು ಮಾಡಿ ಬರುತ್ತಿದ್ದರು. ಅಮ್ಮ, ನಿನಗೆ ವಯಸ್ಸಾಗಿದೆ, ಇನ್ನು ಬೇಡ. ಈಗಾಗಲೇ ಹೋಟೆಲ್ಗೂ ಕೂಡ ಹೋಗಿ ನೋಡಿಕೊಳ್ತಿದ್ಯಲ್ವಾ. ನಮಗೆ ಈಗ ಆರ್ಥಿಕವಾಗಿ ಏನು ಕಷ್ಟ ಇಲ್ಲ.
ಬೇಡಮ್ಮ ಬಿಡು ಅಂತ ಹೇಳಿದ. ಆದರೆ ರಮಾದೇವಿಯವರು ಕೇಳುತ್ತಿರಲಿಲ್ಲ. ಒಂದು ಸಲ ಒಂದು ಹುಡುಗಿಯನ್ನು ದೂರದ ಸಂಬಂಧಿಕರು ಮಾತನಾಡಿಸಿ ಮಗನಿಗೆ ಮದುವೆ ಮಾಡುವಂತೆ ಹೇಳಿದರು. ಆಗ ಫೋಟೋವನ್ನು ಕಳುಹಿಸಿದಾಗ ಮಗ ಒಪ್ಪಿಕೊಂಡ. ಹೀಗೆ ಮಗನಿಗೆ ಸಂತೋಷವಾಗಿ ಮದುವೆಯನ್ನು ಮಾಡಲಾಯಿತು. ಆಗ ಸೊಸೆ ಬಂದಾಗ ತನ್ನ ಅತ್ತೆ ಬೇರೆಯವರ ಮನೆಗೆ ಕೆಲಸ ಮಾಡಲು ಹೋಗುತ್ತಿದ್ದಾರೆ ಎಂದು ಗೊತ್ತಾದಾಗ ತನ್ನ ಗಂಡನಲ್ಲಿ ಕೇಳುತ್ತಾಳೆ, ಅಲ್ಲರಿ ನಿಮ್ಗೆ ಈಗ ಏನು ಕಡಿಮೆಯಾಗಿದೆ ಅಂತ ಅಮ್ಮ ಬೇರೆಯವರ ಮನೆಗೆ ಕೆಲಸ ಮಾಡಲು ಹೋಗ್ತಿದ್ದಾರೆ, ಅಮ್ಮನನ್ನು ಹೋಗಬೇಡಿ ಅಂತ ನೀವು ಹೇಳಬೇಕು. ಆಗ ಅಮ್ಮ ಹೇಳಿದರು, ಅಲ್ಲ ಮಗಳೇ, ನನ್ನ ಮಗ ಒಬ್ಬನೇ ಕಷ್ಟಪಟ್ಟು ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡಾಗ ನಾನು ಅವನಿಗೆ ಸಹಕರಿಸಿದ್ದು ಈ ಕೆಲಸನೇ. ಅದಕ್ಕೋಸ್ಕರ ಅದು ನನ್ನ ಭಾಗ್ಯದ ದೇವತೆ. ಅದಕ್ಕೆ ನಾನು ಅದನ್ನು ಬಿಡಲು ಇಷ್ಟಪಡೋದಿಲ್ಲ. ಏನಿಲ್ಲದಿದ್ದರೂ ಮನೆಗೆ ಒಂದು ಪ್ಯಾಕೆಟ್ ಹಾಲು ತರುವುದಕ್ಕೆ ಆದರೂ ಆಗುತ್ತಲ್ವಾ? ಕೆಲಸ ಮಾಡುವುದರಲ್ಲಿ ಏನು ನಾಚಿಕೆ ಇಲ್ಲ ಮಗಳೇ. ಕದ್ದು ತಿನ್ನೋದಾದರೆ ನಾವು ನಾಚಿಕೆ ಪಡಬೇಕು ಎಂದು ಹೇಳಿದರು. ಹೌದು ಅತ್ತೆ, ಆದರೆ ನೀವು ಕೆಲಸಕ್ಕೆ ಹೋಗೋದು ಬೇಡ. ನಾನು ಟೈಲರಿಂಗ್ ಮಾಡಿದ್ದೇನೆ. ನಾನು ಟೈಲರಿಂಗ್ ಸೆಂಟರನ್ನು ತೆರೆಯಲು ಯೋಚನೆ ಮಾಡ್ತಿದ್ದೇನೆ ಮತ್ತು ನೀವು ಆರಾಮಾಗಿ ಮನೆಯಲ್ಲಿ ನಿಮ್ಮ ಮಗನಿಗೆ ಆಧಾರವಾಗಿ ಬೆನ್ನೆಲುಬಾಗಿ ನಾನು ನಿಲ್ಲುತ್ತೇನೆ. ನೀವು ಭಯಪಡಬೇಡಿ ಅಂತ ಹೇಳಿ ಧೈರ್ಯ ತುಂಬಿದಳು. ಎಲ್ಲರ ಒತ್ತಾಯದ ಮೇರೆಗೆ ರಮಾದೇವಿಯವರು ಮನೆ ಕೆಲಸಕ್ಕೆ ಹೋಗುವುದನ್ನು ನಿಲ್ಲಿಸಿಬಿಟ್ಟರು. ಈಗ ಸೊಸೆ ಟೈಲರಿಂಗ್ ಸೆಂಟರನ್ನು ತೆರೆದಿದ್ದಳು. ಅಲ್ಲಿಯೂ ಕೂಡ ಒಳ್ಳೆಯ ರೀತಿಯಿಂದ ಅವರ ವ್ಯವಹಾರ ನಡೆಯುತ್ತಿತ್ತು. ಹೀಗಿರುವಾಗ 2 ವರ್ಷಗಳ ನಂತರ ಅವಳು ಗರ್ಭಿಣಿಯಾಗುತ್ತಾಳೆ. ಆಗ ಮುಂದೇನು ಮಾಡುವುದು ಎಂದು ಪ್ರಶ್ನೆ ಹುಟ್ಟಿಕೊಂಡಾಗ ರಮೇಶ ಹೇಳುತ್ತಾನೆ, ಈಗ ಸದ್ಯಕ್ಕೆ ನಾವು ಟೈಲರ್ಸ್ಗಳನ್ನು ಇಟ್ಟುಕೊಳ್ಳೋಣ. ಅವರಿಗೆ ತಿಂಗಳಲ್ಲಿ ಬಂದಿದ್ರಲ್ಲಿ ಕಮಿಷನ್ ನೀಡೋಣ ಎಂದು ಇಬ್ಬರನ್ನು ನೇಮಿಸಲಾಗುತ್ತದೆ. ಅವರು ಒಳ್ಳೆಯ ಅನುಭವ ಇರುವವರಾಗಿರೋದ್ರಿಂದ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗ್ತಾರೆ. ಹೀಗೆ ಮನೆಯಲ್ಲಿ ಸಂತೋಷವು ಕವಿಯುತ್ತದೆ. ಯಾಕಂದರೆ ರೇಷ್ಮಾ ಗರ್ಭಿಣಿಯಾಗಿದ್ದಳು. ರಮೇಶ್ ಅವಳಿಗೆ ಬೇಕಾದಂಥ ಹಣ್ಣು ಹಂಪಲುಗಳನ್ನು, ಸಿಹಿ ತಿಂಡಿಗಳನ್ನು ತಂದು ಕೊಡುತ್ತಿದ್ದ. ಅವಳತ್ತೆ ರಮಾದೇವಿಯವರು ಅವಳನ್ನು ತುಂಬ ಚೆನ್ನಾಗಿ ಕಾಳಜಿ ವಹಿಸಿ ನೋಡಿಕೊಳ್ಳುತ್ತಿದ್ದರು. ಹೀಗಿರುವಾಗ ತಿಂಗಳು ಪೂರ್ತಿಯಾಗ್ತಿತ್ತು. 7.5 ತಿಂಗಳಲ್ಲಿ ಸೀಮಂತ ಮಾಡ್ತಾರೆ ಮತ್ತು ಅವಳು ಒಂದು ದಿನ ಇಬ್ಬರು ಅವಳಿ ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. 40 ದಿವಸ ಬಾಣಂತನವನ್ನು ಅತ್ತೆ ತನ್ನ ಮನೆಯಲ್ಲಿಯೇ ಮಾಡುತ್ತಾರೆ. ಅವಳನ್ನು ತವರು ಮನೆಗೆ ಹೋಗಲು ಬಿಡುವುದಿಲ್ಲ. ರಮಾದೇವಿಯವರಿಗೆ ಸೊಸೆ ಅಂದರೆ ತುಂಬ ಪ್ರೀತಿ. ಅವಳು 2 ಗಂಡು ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾಳೆ. ಅದು ಅವಳಿ ಜವಳಿ. ಅದಕ್ಕೆ ಸೋನು ಮತ್ತು ಮೋನು ಅಂತ ನಾಮಕರಣ ಮಾಡಲಾಗುತ್ತದೆ. ಅತ್ತೆ ಹೇಳ್ತಾರೆ. ಆ ಸಮಯದಲ್ಲಿ ರಮೇಶ ತನ್ನ ತಂದೆಯನ್ನು ನೆನೆಸಿಕೊಂಡು ತುಂಬ ಬೇಸರವನ್ನು ವ್ಯಕ್ತಪಡಿಸ್ತಾನೆ. ಕಣ್ಣೀರು ಹಾಕುತ್ತಾನೆ. ಅಮ್ಮ, ಇವತ್ತು ಅಪ್ಪ ಇದ್ದಿದ್ರೆ ತುಂಬ ಸಂತೋಷ ಪಡ್ತಿದ್ರು. ಮೊಮ್ಮಕ್ಕಳನ್ನು ನೋಡುವ ಭಾಗ್ಯ ಅವರಿಗೆ ಇಲ್ಲ ಎಂದು ಕಣ್ಣೀರು ಹಾಕಿದನು. ಆಗ ರಮಾದೇವಿ ಅವರಿಗೂ ತುಂಬ ಬೇಸರ ಆಯಿತು. ತನ್ನ ಗಂಡನ ನೆನಪಾಯಿತು. ಹೀಗೆ ಸಂತೋಷವಾಗಿ ಜೀವನ ಸಾಕ್ತಿತ್ತು. ಮಕ್ಕಳು ಬೆಳೆದು ದೊಡ್ಡವರಾಗ್ತಿದ್ರು. ಇವರ ಮೆಡಿಕಲ್ ಶಾಪ್ ಹತ್ತಿರ ಬೇರೆ 2 ಮೆಡಿಕಲ್ ಶಾಪ್ ಹೊಸದಾಗಿ ಬೇರೆಯವರು ತೆರೆದಿದ್ದರು. ಇದರಿಂದ ಇವರ ವ್ಯಾಪಾರವು ಕುಂಠಿತವಾಗಿತ್ತು. ಕೆಲವು ಸಮಯಗಳ ನಂತರ ವ್ಯಾಪಾರವಿಲ್ಲದೆ ಮುಚ್ಚಲಾಯಿತು. ನಂತರ ಹೋಟೆಲ್ ಮತ್ತು ರೇಷ್ಮಾಳ ಟೈಲರಿಂಗ್ ಸೆಂಟರ್ ನಡೆಯುತ್ತಿತ್ತು. ದಿನಗಳು ಮುಂದುವರಿದಂತೆ ಹೋಟೆಲಲ್ಲಿ ಕೂಡ ವ್ಯಾಪಾರವು ಕಡಿಮೆಯಾಗಿತ್ತು. ಆಗ ರಮೇಶನಿಗೆ ತುಂಬ ಚಿಂತೆಯಾಗಿತ್ತು. ಒಂದು ಕಡೆ ಮನೆಯಲ್ಲಿ ತಾಯಿಗೆ ಆರೋಗ್ಯ ಸರಿಯಿಲ್ಲದಿರೋದ್ರಿಂದ ರೇಷ್ಮಾ ಕೂಡ ಸರಿಯಾಗಿ ಸ್ಟಿಚಿಂಗ್ ಮಾಡಲು ಶಾಪಿಗೆ ಹೋಗಲು ಸಾಧ್ಯವಾಗಿರಲಿಲ್ಲ. ಇದರಿಂದ ಅಲ್ಲಿ 2 ಹುಡುಗಿಯರು ನೇಮಿಸಲಾಗಿತ್ತು. ಆದರೆ ಅವರಿಗೆ ಕಮಿಷನ್ ಕೊಡಲು ಇರೋದ್ರಿಂದ ಅಲ್ಲಿ ಹೆಚ್ಚಿನ ಲಾಭ ಸಂಪಾದನೆ ಆಗುತ್ತಿರಲಿಲ್ಲ. ಅದು ಅಲ್ಲದೆ ರೂಮಿನ ಬಾಡಿಗೆಯೂ ಹೆಚ್ಚಾಗಿತ್ತು. ಅಲ್ಲಿ ಹೋಟೆಲ್ ತುಂಬ ದೊಡ್ಡದಾಗಿತ್ತು. ಅದರ ಬಾಡಿಗೆ ತುಂಬ ಹೆಚ್ಚು ಇದ್ದಿದ್ದರಿಂದ ಕೆಲಸಗಾರರಿಗೂ ಸಂಬಳ ಕೊಡುವುದಕ್ಕೂ ಬೇಕಾದಷ್ಟು ವ್ಯಾಪಾರ ಆಗುತ್ತಿರಲಿಲ್ಲ. ಹೀಗೆ ವರ್ಷಗಳು ಮುಂದುವರೆದಂತೆ ಕೆಲಸಗಾರರು ಸಂಬಳ ಸರಿಯಾಗಿ ಸಿಗುತ್ತಿಲ್ಲ ಅಂತ ಒಬ್ಬೊಬ್ಬರಾಗಿ ಬಿಡುತ್ತಿದ್ದರು. ರಮೇಶನಿಗೆ ಮುಂದೇನು ಮಾಡುವುದು ಎಂದು ತುಂಬ ಯೋಚನೆ ಆಗ್ತಿತ್ತು. ಒಂದು ದಿನ ರೇಷ್ಮಾ, ನಾವೀ ರೀತಿ ವ್ಯಾಪಾರವು ಖಂಡಿತವಾದರೆ ಮುಂದೇನು ಮಾಡುವುದು? ಮಕ್ಕಳು ಬೇರೆ ಬೆಳೀತಿದ್ದಾರೆ. ಮಕ್ಕಳಿಗೆ ಈಗ 4 ವರ್ಷ ತುಂಬಿದೆ. ಅವರನ್ನು ಶಾಲೆಗೆ ಸೇರಿಸಬೇಕು. ಅಲ್ಲ ರೇಷ್ಮಾ, ಈಗ ವ್ಯಾಪಾರವೇ ಇಲ್ಲ. ಮನೆ ಖರ್ಚು ಹೋಗೋದು ಕಷ್ಟದಲ್ಲಿ. ಅದೂ ಅಲ್ಲದೆ ಈಗ ಮೊದಲಿನ ಹಾಗೆ ಅಲ್ಲ. 2 ಮಕ್ಕಳ ಎಲ್ಲ ಖರ್ಚುಗಳು ನೋಡೋದಕ್ಕೆ ಇದೆ. ತಾಯಿಗೆ ಆರೋಗ್ಯ ಸರಿಯಿಲ್ಲ. ಮಕ್ಕಳಿಗೂ ಆಗಾಗ ಅದು ಇದು ಅಂತ ಬರುತ್ತಲೇ ಇರುತ್ತದೆ. ಆಸ್ಪತ್ರೆಗೆ ಬೇಕಾದಷ್ಟು ಹಣವನ್ನು ಖರ್ಚು ಮಾಡುತ್ತೇವೆ. ಮತ್ತು ಊಟ ತಿಂಡಿ ಅದು ಇದು ಬಟ್ಟೆ ಬರಗಳು ಅಂತ ಎಷ್ಟು ಹಣ ಇದ್ರೂ ಸಾಕಾಗೋದಿಲ್ಲ. ಈಗ ನಾವು ಮಕ್ಕಳನ್ನು ಶಾಲೆಗೆ ದಾಖಲು ಮಾಡೋದು ಹೇಗೆ? ಅಲ್ಲದೆ ಹಾಗಂತ ಹೇಳಿ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡದೇ ಇರುವುದಕ್ಕೆ ಸಾಧ್ಯನಾ? ನಾವು ಹೇಗಾದರೂ ಕಷ್ಟಪಟ್ಟು ಪ್ರಯತ್ನ ಪಡಲೇಬೇಕಲ್ವಾ? ದೇವರಿದ್ದಾನೆ. ನನಗೆ ಮುಂದೇನು ಮಾಡುವುದೆಂದು ಗೊತ್ತಾಗ್ತಾ ಇಲ್ಲ. ನಾನೊಂದು ಹೊಸದಾಗಿ ಪ್ಲ್ಯಾನ್ ಮಾಡ್ತಿದ್ದೇನೆ. ನೀವಿನ್ನೂ ಕೆಲವು ಸಮಯದಲ್ಲಿ ಹೋಟೆಲನ್ನು ಮುಚ್ಚಲೇಬೇಕು. ಜೀವನ ಅಂದರೆ ಹಾಗೇನೆ ಅಲ್ವಾ? ಏರುಪೇರುಗಳಾಗುವುದು ಸಹಜ. ಒಮ್ಮೆ ಏರಿದವರು ಮತ್ತೆ ಇಳಿಯಲೇಬೇಕು. ಎತ್ತರ ತಗ್ಗು ಅನ್ನೋದು ಜೀವನದಲ್ಲಿ ಇದ್ದದ್ದೇ. ಅದನ್ನು ನಾವು ಯಾವ ಕ್ಷಣದಲ್ಲಾದರೂ ಅನುಭವಿಸಲು ಸಿದ್ಧವಾಗಿರಬೇಕು. ಸುಖ ಬಂದಾಗ ಹಿಗ್ಗದಿರು, ಕಷ್ಟ ಬಂದಾಗ ಕುಗ್ಗದಿರು ಅಂತ ಹಿರಿಯರು ಹೇಳಿದಾರಲ್ವಾ? ಕಷ್ಟ ಸುಖ ಅನ್ನೋದು ಒಂದು ನಾಣ್ಯದ 2 ಮುಖವಿದ್ದಂತೆ. ನಾವು ಎದುರಿಸಲೇಬೇಕು. ನಾವು ಸೋಲುತ್ತಿದ್ದೇವೆ, ಕಷ್ಟಪಡುತ್ತಿದ್ದೇವೆ ಎಂದು ಅಂದುಕೊಂಡು ಸುಮ್ಮನೆ ಇರಬಾರ್ದು. ಯಾವುದಾದ್ರೂ ಪ್ರಯತ್ನಗಳನ್ನೇ ಮಾಡಲೇಬೇಕು.
ಪ್ರಯತ್ನಗಳು ನಮಗೆ ಯಶಸ್ಸನ್ನು ಖಂಡಿತ ಕೊಡುತ್ತದೆ. ಅದು ಹೌದು ರೇಷ್ಮಾ, ಆದರೆ ಮುಂದೇನು ಮಾಡುವುದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾವ ಹೊಸ ಪ್ರಯತ್ನವನ್ನು ಮಾಡೋಣ ಅಂತ ಕೇಳಿದ. ಈಗ ಜನ ಎಲ್ಲರೂ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಅವರಿಗೆ ಹೋಟೆಲಿಗೆ ಬಂದು ತಿನ್ನೋದು ಒಂದು ಒತ್ತಡದ ಕೆಲಸವಾಗಿರುತ್ತೆ. ಅದು ಅಲ್ಲದೆ ಹೋಟೆಲಿಗೆ ಬಂದರೆ ಟೇಬಲ್ಗಾಗಿ ಕಾಯಬೇಕು. ಈ ಕಿರಿಕಿರಿಯನ್ನು ತಪ್ಪಿಸಲು ನಾವ್ಯಾಕೆ ಟಿಫಿನ್ ಸೆಂಟರನ್ನು ಓಪನ್ ಮಾಡಬಾರ್ದು? ಅವರಿಗೆ ಬೆಳಗಿನ ತಿಂಡಿ ಚಹಾ, ಮಧ್ಯಾಹ್ನದ ಊಟ, ಸಂಜೆಯ ತಿಂಡಿ ಚಹಾ ಮಾಡಿ ನಾವು ಅವರ ಕೆಲಸದ ಹತ್ತಿರನೇ ಡೆಲಿವರಿ ಮಾಡೋಣ. ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಅವರಿಗೂ ಒಳ್ಳೆಯದು, ನಮಗೂ ಇದರಿಂದ ಪ್ರಯೋಜನವಾಗಬಹುದು. ನಮ್ಮ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳಿದಳು. ಅದು ಸರಿ ಎಂದು ಕೆಲವರ ಹೋಟೆಲ್ನಲ್ಲಿ ಕೆಲವರ ಅಭಿಪ್ರಾಯವನ್ನು ಕೇಳಿದನು. ಕೆಲವು ಸಮಯಗಳ ಕಾಲ ಹೋಟೆಲ್ ಇತ್ತು, ನಂತರ ಅದನ್ನು ಮುಚ್ಚಲಾಯಿತು. ಆದರೆ ಇವರಿಗೆ ಟಿಫಿನ್ ಸೆಂಟರ್ನಲ್ಲಿ ಹಲವಾರು ಕಸ್ಟಮರ್ಗಳು ಸಿಕ್ಕಿದರು. ಆಫೀಸ್ಗೆ ಹೋಗಿ ಅವರಿಂದ ಆರ್ಡರ್ ತೆಗೆದುಕೊಂಡು ಬರುತ್ತಿದ್ದರು. ಒಮ್ಮೆ ನೀಡಿದವರು ಅವರಿಗೆ ಪರ್ಮನೆಂಟ್ ಗ್ರಾಹಕರಾಗಿದ್ದರು ಮತ್ತು ಬೇರೆ ಬೇರೆ ಕಡೆ ಹೋಗಿ ಕೇಳುತ್ತಿದ್ದರು. ಹೀಗೆ ಒಂದು ಕಾರನ್ನು ಡೆಲಿವರಿಗೋಸ್ಕರ ಇಡಲಾಯಿತು. ಒಂದು ಹುಡುಗನನ್ನು ಕೂಡ ಕೆಲಸದ ಸಹಾಯಕ್ಕಾಗಿ ನೇಮಿಸಲಾಯಿತು. ಈಗ ಟಿಫಿನ್ ಸೆಂಟರ್ ಒಳ್ಳೆಯ ರೀತಿಯಿಂದ ಫಲಕಾರಿಯಾಯಿತು. ಮನೆಯಲ್ಲಿ ಕೂತು ಮಕ್ಕಳನ್ನು ಮನೆಯನ್ನು ನೋಡಿಕೊಳ್ಳುತ್ತಾ ಮನೆಯಲ್ಲಿ ಎಲ್ಲ ಊಟ ತಿಂಡಿಯನ್ನು ರೇಷ್ಮಾ ಮಾಡಿಕೊಡುತ್ತಿದ್ದಳು. ಅದನ್ನು ರಮೇಶ್ ತನ್ನ ಕೆಲಸದ ಸಹಾಯಕನೊಂದಿಗೆ ಸೇರಿ ಡೆಲಿವರಿ ಮಾಡಿಸುತ್ತಿದ್ದ. ಹೀಗೆ ಇದರಲ್ಲಿ ಒಳ್ಳೆಯ ಸಫಲತೆ ಕಂಡು ಯಶಸ್ವಿಯಾದರು. ಮಕ್ಕಳು ಬೆಳೆಯುತ್ತಿದ್ದರು, ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದರು. ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ. ಇವರ ಜೀವನದಲ್ಲಿ ಸುಖ ನೆಮ್ಮದಿ ಕಾಣುತ್ತಿತ್ತು. ಅಂದರೆ ನಾವು ಒಮ್ಮೆ ಕಷ್ಟಪಡುತ್ತೇವೆ, ಆದರೆ ಸುಖ ಬರುವುದಿಲ್ಲ ಎಂದು ಯೋಚನೆ ಮಾಡಬಾರ್ದು. ಎಷ್ಟೇ ಕಷ್ಟಪಟ್ಟರೂ ಒಂದಲ್ಲ ಒಂದು ದಿನ ನಾವು ಪ್ರಯತ್ನ ಪಟ್ಟರೆ ಖಂಡಿತ ಸುಖ ಸಿಗುತ್ತೆ. ಈಗ ಇವರಿಗೆ ಹಣಕಾಸಿನಲ್ಲಿ ಯಾವುದೇ ತೊಂದರೆ ಇಲ್ಲ. ಆದರೆ ರಮೇಶ್ ಆಗಲಿ ರೇಷ್ಮಾ ಆಗಲಿ ಶ್ರಮಜೀವಿಗಳಾಗಿದ್ದರು, ಕಷ್ಟಪಟ್ಟು ದುಡಿಯುತ್ತಿದ್ದರು. ಆದರೆ ರಮಾದೇವಿ ಅವರು ಹಾಸಿಗೆ ಹಿಡಿದಿದ್ದರು. ಮಕ್ಕಳ ವಿದ್ಯಾಭ್ಯಾಸ, ಗ್ರ್ಯಾಜುಯೇಷನ್ ಪೂರ್ತಿಯಾದ ನಂತರ ಉನ್ನತವಾದ ವಿದ್ಯಾಭ್ಯಾಸಕ್ಕೋಸ್ಕರ ದೂರದ ಊರಿಗೆ ನಾವು ಹೋಗುತ್ತೇವೆ, ಅಲ್ಲಿ ವಿದ್ಯಾಭ್ಯಾಸ ಮಾಡುತ್ತೇವೆ ಎಂದು ಮಕ್ಕಳು ಹೇಳಿದರು. ಆಗ ಅಪ್ಪ ಬೇಡ ಅಂತ ಹೇಳಿದರು. ಮಕ್ಕಳು ಇಲ್ಲ, ನಾವು ಯೂನಿವರ್ಸಿಟಿಯಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡುತ್ತೇವೆ, ನಮ್ಮನ್ನು ನೀವು ತಡಿಬೇಡಿ ಅಂತ ಹೇಳ್ತಿದ್ರು. ಆಗ ರೇಷ್ಮಾ, ಅಲ್ಲ ರೀ, ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ, ಇನ್ನು ಅವರು ಚಿಕ್ಕ ಮಕ್ಕಳಲ್ಲ, ನೀವು ಯಾಕೆ ಅವರನ್ನು ಬಂಧಿಸ್ತಿದ್ದೀರಾ? ಅವರನ್ನು ಸ್ವತಂತ್ರವಾಗಿ ಅವರಿಷ್ಟದಂತೆ ಕಲಿಯಲು ಬಿಡಿ ಅಂತ ಹೇಳಿದಳು. ಮತ್ತೆ ರಮೇಶ ಏನು ಮಾತನಾಡದೆ, ಅಮ್ಮ ಹೇಳಿದ್ಲಲ್ವಾ, ನಾನು ಇನ್ನೇನು ಮಾತನಾಡುವುದು ಎಂದು ಸರಿ ಅಂತ ಒಪ್ಪಿಕೊಂಡರು. ಮಕ್ಕಳು ಮುಂಬೈ ಯೂನಿವರ್ಸಿಟಿಯಲ್ಲಿ ಹೋಗಿ ಉನ್ನತ ವ್ಯಾಸಂಗವನ್ನು ಮಾಡಿ ಒಳ್ಳೆಯ ಅಂಕಗಳೊಂದಿಗೆ ಪಾಸಾದರು. ಇದರ ನಡುವೆ ರಮಾದೇವಿ ಅವರು ಮೊಮ್ಮಕ್ಕಳ ಮದುವೆಯನ್ನು ನೋಡುವ ಮುಂಚೆ ಕೊನೆಯ ಉಸಿರನ್ನು ಎಳೆದು ಈ ಲೋಕವನ್ನು ಬಿಟ್ಟು ಹೋಗಿದ್ದರು ಮತ್ತು ಅಲ್ಲಿಯೇ ಒಳ್ಳೆಯ ಕಂಪನಿಯಲ್ಲಿ ಇಬ್ಬರೂ ಕೂಡ ಕೆಲಸಕ್ಕೆ ಸೇರಿಕೊಂಡರು. ಹೀಗೆ ಸಿಗುತ್ತಿದ್ದ ವೇತನ ಕಳುಹಿಸುತ್ತಾ ಅವರ ಜೀವನ ನೆಮ್ಮದಿಯಾಗಿತ್ತು. ಇವರು ಟಿಫಿನ್ ಸೆಂಟರ್ ಅನ್ನು ಬಿಟ್ಟಿರಲಿಲ್ಲ. ಆ ಕೆಲಸವನ್ನು ಇನ್ನು ಕೆಲವು ಕೆಲಸಗಾರರನ್ನು ನೇಮಿಸಿಕೊಂಡು ಮಾಡುತ್ತಿದ್ದರು. ಈಗ ರಮೇಶರಿಗೆ ಮೊದಲಿನ ಹಾಗೆ ದೇಹದಲ್ಲಿ ಶಕ್ತಿ ಇರಲಿಲ್ಲ. ಆದರೂ ಸಾಧ್ಯವಿರುವಷ್ಟು ಪ್ರಯತ್ನವನ್ನು ಪಡುತ್ತಿದ್ದರು. ಕೆಲವು ವರ್ಷಗಳ ನಂತರ ಇಬ್ಬರು ತಮ್ಮ ಇಚ್ಛೆಯಂತೆ ಪ್ರೀತಿಸಿದ ಹುಡುಗಿಯನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದಾಗ ಅಪ್ಪ ಅಮ್ಮ ಬೇಡ ಅಂತ ನಿರಾಕರಿಸಿದ್ರು. ಮದುವೆಯಾದರು. ಅವರು ಕೂಡ ಅಲ್ಲಿಯವರೇ ಆದುದರಿಂದ ಮದುವೆ ಸಂದರ್ಭದಲ್ಲಿ ಅಥವಾ ಯಾವಾಗಲಾದರೂ ಒಮ್ಮೆ ಮನೆಗೆ ಬಂದು ಹೋಗುತ್ತಿದ್ದರು. ಮತ್ತೆ ಹೋದವರು ಪತ್ತೆನೇ ಇರುತ್ತಿರಲಿಲ್ಲ. ಇಲ್ಲಿ ಗಂಡ ಹೆಂಡತಿ ಮಾತ್ರ ಒಂಟಿಯಾಗಿ ಜೀವನ ನಡೆಸುತ್ತಿದ್ದರು. ಅವರಿಗೂ ತಮ್ಮ ಮಕ್ಕಳನ್ನು ನೋಡಬೇಕು, ಮಾತನಾಡಿಸಬೇಕು ಎಂದು ಆಸೆಯಾಗ್ತಿತ್ತು. ಆದರೆ ಮಕ್ಕಳು ಬರುವುದು ಬಿಡಿ, ಫೋನ್ ಕೂಡ ಮಾಡುತ್ತಿರಲಿಲ್ಲ. ಇದರಿಂದ ತುಂಬ ನೊಂದುಕೊಂಡಿದ್ದರು. ಆಗ ರಮೇಶ ಹೆಂಡತಿಗೆ ಬೈತಾ ಇದ್ರು. ನಾನು ಅವತ್ತೇ ಹೇಳ್ತಾ ಇದ್ದೆ, ನೀನು ಮಕ್ಕಳನ್ನು ದೂರದ ಊರಿಗೆ ಕಳಿಸುವುದು ಬೇಡ. ಈಗ ಹತ್ತಿರ ಎಲ್ಲಿಯಾದರೂ ಇದ್ದಿದ್ರೆ ಈ ರೀತಿ ಆಗ್ತಾ ಇತ್ತಾ? ನಮ್ಮ ಮಕ್ಕಳು ನಮ್ಮ ಕಣ್ಣಿಗೂ ಕಾಣಿಸದೆ ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಎಂದು ನಮಗೆ ಗೊತ್ತಾ? ಅವರಿಗೂ ನಮ್ಮ ನೆನಪಿಲ್ಲ. ಮಕ್ಕಳನ್ನು ಕಷ್ಟಪಟ್ಟು ನಾವು ಸಾಲಗೀಲ ಮಾಡಿ ಅವರನ್ನು ಬೆಳೆಸಿ ದೊಡ್ಡವರಾಗಿ ಮಾಡ್ತೇವೆ. ದೊಡ್ಡವರಾಗಿ ಅವರ ಕಾಲ ಮೇಲೆ ನಿಂತರೆ ಈ ಹೆತ್ತ ತಂದೆ ತಾಯಿಯನ್ನು ಮರೆತು ಬಿಡ್ತಾರೆ. ಅಲ್ಲರಿ, ಅವರು ಕೆಲಸದ ಒತ್ತಡದಲ್ಲಿರ್ಬೋದು, ಮನೆಗೆ ಬಂದಾಗ ಸುಸ್ತಾಗಿರ್ಬೋದು. ಇದರಿಂದ ಸರಿಯಾದ ಸಮಯಕ್ಕೆ ನಮಗೆ ಕಾಲ್ ಮಾಡೋದಕ್ಕೆ ಸಿಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಹೌದು ಕಣೆ, ನೀನು ಅವತ್ತಿನಿಂದಲೂ ನಿನ್ನ ಮಕ್ಕಳಿಗೆ ಈ ರೀತಿ ಸಪೋರ್ಟ್ ಮಾಡ್ತಾನೆ ಬಂದಿದ್ಯಾ. ಇದರಿಂದಾಗಿ ಅವರು ಹಾಳಾಗಿದ್ದಾರೆ. ಎಲ್ಲವೂ ನಿನ್ನಿಂದಾದದ್ದು ಎಂದು ಹೆಂಡತಿಗೆ ಬೈದರು. ಆಗ ಹೆಂಡತಿ, ನಾನು ಮಾಡಿದ್ದು ತಪ್ಪು, ಕ್ಷಮಿಸಿ, ಆದರೆ ನಮಗೆ ಬೇರೆ ದಾರಿ ಇಲ್ಲ. ಅವರ ಆಸೆಯನ್ನು ನಾವು ಪೂರೈಸಬೇಕಲ್ವಾ ಎಂದು ಹೇಳಿದರು. ಮತ್ತೆ ಕೆಲವು ಸಮಯಗಳ ನಂತರ ಮಕ್ಕಳು ಬರುವುದಾಗಲಿ ಫೋನ್ ಮಾಡುವುದಾಗಲಿ ಕಾಣಲೇ ಇಲ್ಲ. ರೇಷ್ಮಾ ಅವರು ಹೇಳಿದರು, ನಾವು ಮಕ್ಕಳ ಮನೆಗೆ ಹೋಗೋಣ, ಅಲ್ಲಿ ಕೆಲವು ಸಮಯ ಇದ್ದು ಬರೋಣ. ಆಗ ರಮೇಶ ಬೇಡ ಅಂತ ಕೋಪದಲ್ಲಿ ಹೇಳಿದರು. ಮತ್ತೆ ಹೆಂಡತಿಯ ಮಾತಿಗೆ ಒಪ್ಪಿಕೊಂಡು ಟ್ರೈನಲ್ಲಿ ಹೊರಟು ಬಿಟ್ಟರು. ಮನೆಗೆ ತಲುಪುತ್ತಿದ್ದಂತೆ ಕಾಲಿಂಗ್ ಬೆಲ್ಲನ್ನು ಮಾಡಲಾಯಿತು. ಆಗ ಒಳಗಡೆಯಿಂದ ಸೋನು ಹೆಂಡತಿ ಸುಮನ್ ಹೊರಗೆ ಬಂದು, ಏನತ್ತೆ, ಹೇಗಿದ್ದೀರಾ? ಯಾಕೆ ಬರುವ ವಿಷಯ ನಮಗೆ ಮೊದಲೇ ತಿಳಿಸ್ಲಿಲ್ಲ? ಚೆನ್ನಾಗಿದ್ದೀರಾ? ಆಗ ರಮೇಶ್ ಅವರಿಗೆ ಕೋಪ ನೆತ್ತಿಗೇಡ್ತಿತ್ತು. ಅದೆಲ್ಲ ಇರಲಿ, ನನ್ನ ಮಗ ಎಲ್ಲಿ ಎಂದು ಕೇಳಿದರು. ಆಗ ಅವರು ಕೆಲಸಕ್ಕೆ ಹೋಗಿದ್ದಾರೆ. ಇವತ್ತು ಆದಿತ್ಯವಾರ ಅಲ್ವಾ, ಏನು ಕೆಲಸ ಇರುತ್ತೆ ಎಂದು ಕೇಳಿದರು. ಆಗ ಏನೂ ಮಾತನಾಡಲಿಲ್ಲ.
ಅವರು ಒಳಗೆ ಹೋಗಿ ಕೈಕಾಲು ಮುಖ ತೊಳೆದು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು. ಸ್ವಲ್ಪ ಹೊತ್ತಾದ ನಂತರ ಮನೆಯಲ್ಲಿ ಕಾಲಿಂಗ್ ಬೆಲ್ ಶಬ್ದ ಕೇಳುತ್ತದೆ. ಸುಮನ್ ಹೋಗಿ ಬಾಗಿಲು ತೆರೆಯುತ್ತಾಳೆ. ಆಗ ಮಗ ಬರುತ್ತಾನೆ. ರೀ, ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಎಂದು ಹೇಳಿದಾಗ, ಸಾಕು ನಿಂದು ನಾಟಕ, ನಾನು ಸುಸ್ತಾಗಿದ್ದೇನೆ, ನನಗೆ ಒಂದು ಲೋಟ ಬಿಸಿ ಬಿಸಿಯಾದ ಚಹಾ ಮಾಡಿಕೊಡು ಎಂದು ಹೇಳಿದ. ಆಗ ಸರಿ ಎಂದು ಅವಳು ಚಹಾ ಮಾಡಿಕೊಂಡು ತಂದು ಕೊಡುತ್ತಾಳೆ. ಪುನಃ ಹೇಳುತ್ತಾಳೆ, ಹೌದ್ರಿ, ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ, ಒಳಗೆ ವಿಶ್ರಾಂತಿ ಪಡಿತಿದ್ದಾರೆ. ಹೌದಾ ಎಂದು ಅವನು ಆಶ್ಚರ್ಯದಿಂದ ಹೋಗಿ ಅಮ್ಮನ ಕಾಲಿಗೆ ಬಿದ್ದು ನಮಸ್ಕರಿಸಿ ಅಪ್ಪನ ಕಾಲಿಗೆ ಬೀಳುತ್ತಾನೆ. ನಂತರ, ಯಾಕಪ್ಪ ನೀನು ಬರುವ ವಿಷಯವನ್ನು ನನ್ನ ಹತ್ರ ಹೇಳಿಲ್ಲ? ಹೇಳಿದರೆ ನಾನೇ ರೈಲ್ವೆ ಸ್ಟೇಷನ್ಗೆ ಬಂದು ನಿಮ್ಮನ್ನು ಪಿಕಪ್ ಮಾಡುತ್ತಿದ್ನಲ್ಲ. ಸಾಕು ನಿನ್ನ ನಾಟಕ, ಇಷ್ಟು ಸಮಯದಲ್ಲಿ ನೀವು ಬದುಕಿದ್ದೀರಾ ಸತ್ತಿದ್ದೀರಾ ಅಂತ ಕೇಳದವರು ಈಗ ರೈಲ್ವೆ ಸ್ಟೇಷನ್ನಲ್ಲಿ ಬಂದು ನಮ್ಮನ್ನು ಪಿಕಪ್ ಮಾಡ್ತೀಯಾ? ಆಗ ರೇಷ್ಮಾ ಅವರು, ರೀ ಸುಮ್ಮನಿರಿ ಎಂದು ಗಂಡನಿಗೆ ಸಮಾಧಾನ ಮಾಡುತ್ತಿದ್ದರು. ಅಲ್ಲಪ್ಪ, ನಿಮ್ಮ ಅಪ್ಪನಿಗೆ ನೀವು ಅಂದರೆ ಪಂಚಪ್ರಾಣ, ನೀವು ಅವರಿಗೆ ಫೋನ್ ಮಾಡಲಿಲ್ಲ, ಊರಿಗೆ ಬರಲಿಲ್ಲ ಅಂತ ಅವರು ತುಂಬ ಬೇಜಾರು ಮಾಡಿಕೊಳ್ತಿದ್ರು. ನೀನು ಅವರ ಮಾತನ್ನು ಕೇಳಿ ಏನು ಬೇಜಾರು ಮಾಡಿಕೊಳ್ಬೇಡ ಎಂದು ಸಮಾಧಾನ ಹೇಳುತ್ತಿದ್ದರು. ಆಗಲೂ ರಮೇಶ್ ಅವರು ಬೈದರು, ನೀನು ಬಾಯಿ ಮುಚ್ಕೊಂಡು ಕೂತ್ಕೋ, ಎಲ್ಲ ನಿನ್ನಿಂದಾದದ್ದು. ನೋಡು ಮಗನೇ, ನಿನ್ನನ್ನು ನಿನ್ನ ಅಣ್ಣನನ್ನು ಸಾಕಿ ದೊಡ್ಡದು ಮಾಡಲಿಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೇನೆ, ನಿನ್ನ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾಳೆ ಅನ್ನೋದು ನಿಮಗೆ ಗೊತ್ತಿದೆಯಾ? ಆದರೆ ನಿನಗೆ ಮದುವೆಯಾಗಿ ನೀವು ನಿಮ್ಮ ಜೀವನವನ್ನು ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದೀರಾ. ಮಕ್ಕಳಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನುವ ಚಿಂತೆ ನಮಗಾದರೆ ಅಪ್ಪ ಅಮ್ಮ ಇದ್ದಾರಾ ಸತ್ತಿದ್ದಾರಾ ಅಂತ ನೀವು ಯೋಚಿಸಲೇ ಇಲ್ಲ ಎಂದು ಕಣ್ಣೀರು ಹಾಕಿದರು. ಅದು ಹಾಗಲ್ಲಪ್ಪ ಎಂದು ಮಗ ಹೇಳಿದ. ಆಗ ಅಮ್ಮ ರೇಷ್ಮಾ ಅವರು ಇಬ್ಬರನ್ನು ಸಮಾಧಾನಿಸಿದರು. ಮತ್ತೆ ಎಲ್ಲರೂ ಯೋಗಕ್ಷೇಮ ವಿಚಾರಿಸುತ್ತಾ ನಗುತ್ತಾ ರಾತ್ರಿಯ ಊಟ ಒಟ್ಟಿಗೆ ಮಾಡಿ ಮುಗಿಸಿದರು. ಆ ರಾತ್ರಿ ಚೆನ್ನಾಗಿ ಸಂತೋಷದಿಂದ ಮಾತನಾಡಿ ಮಲಗಿಕೊಂಡರು. ಹೀಗೆ ದಿನಗಳು ಚೆನ್ನಾಗಿ ಸಂತೋಷದಿಂದ ಹೋಗ್ತಿತ್ತು. ಸೋನು ಮನೆಗೆ ಬಂದವನು ಅಪ್ಪ ಅಮ್ಮನಲ್ಲಿ ಕೂತು ನಗುತ್ತಾ ಮಾತನಾಡುತ್ತಿದ್ದ. ಆದರೆ ಅವನ ಹೆಂಡತಿಗೆ ಅದನ್ನು ನೋಡಿ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಹೊಟ್ಟೆಯಲ್ಲಿ ಉರಿ ಎದ್ದೇಳ್ತಿತ್ತು. ಆದರೂ ಏನೂ ಮಾತನಾಡುವ ಹಾಗೆ ಇರಲಿಲ್ಲ. ಸುಮನ್ ತನ್ನ ಕೆಲಸವನ್ನು ಮಾಡಿ ತನ್ನ ಪಾಡಿಗೆ ಮೌನವಾಗಿ ಕೋಣೆಯಲ್ಲಿಯೇ ಕೂತುಕೊಳ್ಳುತ್ತಿದ್ದಳು. ಒಂದು ದಿನ ಬೆಳಗ್ಗೆ ಮಗ ಹೊರಗಡೆ ವಾಕಿಂಗ್ ಹೋಗಿದ್ದ. ಬೆಳಗ್ಗೆ ಎದ್ದ ರೇಷ್ಮಾರವರು ಸೊಸೆಯಲ್ಲಿ, ಮಗಳೇ ಸುಮನ್, ನನಗೆ ಒಂದು ಲೋಟ ನೀರನ್ನು ಬಿಸಿ ಮಾಡಿಕೊಡು ಎಂದು ಕೇಳಿದರು. ಆಗ, ಅತ್ತೆ, ನಾನು ಕೆಲಸದಲ್ಲಿ ಬ್ಯುಸಿಯಾಗಿದ್ದೇನೆ, ಒಂದು ಲೋಟ ನೀರನ್ನು ಬಿಸಿ ಮಾಡಿ ನೀವೇ ತೆಗೆದುಕೊಳ್ಳಿ ಎಂದು ಖಾರವಾಗಿ ಹೇಳಿಬಿಟ್ಟಳು. ಸೊಸೆ ಆ ಮಾತನ್ನು ಕೇಳಿ ರೇಷ್ಮಾರವರ ಕಣ್ಣಲ್ಲಿ ನೀರು ಬಂತು. ಆದರೂ ಅದನ್ನು ಯಾರಲ್ಲೂ ಹೇಳದೆ ಒರೆಸಿಕೊಂಡು ಸುಮ್ಮನಾದರು. ಮಗ ವಾಕಿಂಗ್ ಹೋಗಿ ಮನೆಗೆ ಬಂದಾಗ ಅಮ್ಮನ ಬಾಡಿದ ಮುಖವನ್ನು ನೋಡಿ, ಏನಾಯ್ತಮ್ಮ, ಯಾಕೆ ಹೀಗಿದ್ಯಾ ಎಂದು ಕೇಳಿದ. ಏನೂ ಇಲ್ಲ ಮಗನೇ, ಸ್ವಲ್ಪ ಸುಸ್ತಾಗ್ತಿದೆ ಎಂದು ಹೇಳಿದರು. ಮತ್ತೆ ಅವರ ಗಂಡ ರಮೇಶ್ ರವರು ಕೂಡ ವಾಕಿಂಗ್ ಮಾಡಿ ಬಂದು ಕೇಳಿದರು, ಏನು ರೇಷ್ಮಾ, ಮುಖ ಸಪ್ಪೆ ಆಗಿದೆಯಲ್ವಾ, ಏನಾಗಿದೆ? ಏನೂ ಇಲ್ಲ ರೀ, ಒಂದು ಸ್ವಲ್ಪ ಸುಸ್ತಾಗ್ತಿದೆ ಅಂತ ಹೇಳಿದರು. ಹೀಗೆ ಆ ದಿನವನ್ನು ಹೇಗೋ ತುಂಬ ಬೇಸರದಲ್ಲಿ ರೇಷ್ಮಾರವರು ಕಳೆದರು. ಮರುದಿನ ಎದ್ದೇಳುವಾಗ ಅವರ ಮೈಯೆಲ್ಲ ಬಿಸಿಯಾಗಿತ್ತು. ರಮೇಶ್ ಅವರ ಹಣೆಯನ್ನು ಮುಟ್ಟಿ ನೋಡಿ ಜ್ವರ ಬರುತ್ತಿದೆ ಎಂದು ಹತ್ತಿರದಲ್ಲಿದ್ದ ಕ್ಲಿನಿಕ್ನಿಂದ ಮಾತ್ರೆಯನ್ನು ತಂದು ನೀಡಿದರು. ಆಗ ನಾನು ಸೊಸೆಯಲ್ಲಿ ತಿಂಡಿ ಮಾಡಲು ಕೊಡಲು ಹೇಳುತ್ತೇನೆ ಅಂತ ಹೇಳಿದರು. ಆಗ ರೇಷ್ಮಾರವರು, ಬೇಡ ರೀ, ನೀವು ಯಾಕೆ ಅವಳಿಗೆ ತೊಂದರೆ ಕೊಡ್ತಿದ್ದೀರಾ? ಅವಳಿಗೆ ಬೇಕಾದಷ್ಟು ಕೆಲಸ ಇದೆ ಅಲ್ವಾ? ಬೇಡ ಬೇಡ, ಮತ್ತೆ ಸಮಾಧಾನವಾಗಿ ನಾನೇ ಮಾಡಿ ತಿನ್ನುತ್ತೇನೆ ಎಂದು ಹೇಳಿದರು. ನೀನು ಒಂದು ಕಾಲದಲ್ಲಿ ಮಕ್ಕಳು ಕುಟುಂಬ ಅಂತ ಕಷ್ಟಪಟ್ಟಿದ್ದೀಯಾ. ಈಗ ನಿನ್ನ ಆರೋಗ್ಯ ಸರಿಯಿಲ್ಲ. ನಿನ್ನ ಸೊಸೆಯಲ್ಲಿ ಹೇಳೋದು ತಪ್ಪೇನಿಲ್ಲ. ಅವಳು ನಮ್ಮ ಮಗಳಿದ್ದಾಗೆ, ನಾನು ಹೇಳುತ್ತೇನೆ ಎಂದು ಸೊಸೆಯನ್ನು ಕರೆದರು. ಆಗ ಸುಮನ್ ಮಗಳೇ ಅಂತ ಕೂಗಿದ್ರು. ಏನು ಮಾವ, ಯಾಕೆ ಕೂಗ್ತಿದ್ದೀರಾ ಎಂದು ಕೇಳಿದಳು. ಅತ್ತೆಗೆ ಜ್ವರ ಬರ್ತಿದೆ, ಮಾತ್ರೆ ತಂದಿದ್ದೇನೆ, ಅದಕ್ಕಿಂತ ಮೊದಲು ತಿಂಡಿ ತಿನ್ನಬೇಕು, ಅವಳಿಗೆ ತಿಂಡಿ ಮಾಡಿಕೊಡು ಅಂತ ಹೇಳಿದರು. ಏನೂ ಹೇಳದೆ ಮೌನವಾಗಿ ಹಿಂದಿರುಗಿ ಅಡುಗೆ ಮನೆಗೆ ಹೋದವಳು ಒಂದು ತಟ್ಟೆಯಲ್ಲಿ ರೊಟ್ಟಿಯನ್ನು ತಂದಳು. ತಣ್ಣಗಾದ ಒಂದು ಲೋಟ ಚಹಾ ಮತ್ತು ರೊಟ್ಟಿಯನ್ನು ತಂದುಕೊಟ್ಟಳು. ಆದರೆ ರೊಟ್ಟಿ ಒಣಗಿ ಗಟ್ಟಿಯಾಗಿತ್ತು. ಆಗ ಅದನ್ನು ನೋಡಿ ರಮೇಶ್ ಅವರಿಗೆ ಕೋಪ ಬಂತು. ನಾವು ಏನು ಅಂತ ಅವಳು ಅಂದುಕೊಂಡಿದ್ದಾಳೆ? ನಾಯಿಗೆ ತಿಂಡಿ ಹಾಕಿದ ಹಾಗೆ ಒಣಗಿದ್ದನ್ನು ಹಾಕುತ್ತಿದ್ದಾಳಲ್ಲ, ಏನಾಗಿದೆ ಅವಳಿಗೆ, ನಾನು ಕೇಳುತ್ತೇನೆ ಎಂದು ಹೇಳಿದರು. ಆಗ, ಬೇಡರಿ, ಅವಳಲ್ಲಿ ಕೇಳಬೇಡಿ, ನಮ್ಮ ಹಣೆ ಬರಹ ಅಂತ ಹೇಳಬೇಕು ಎಂದು ಹೇಳಿದರು. ಆಗ ಅವರ ಗಂಡ, ನೋಡು ರೇಷ್ಮಾ, ನಾನು ನಿನ್ನಲ್ಲಿ ತುಂಬ ಸಲ ಹೇಳಿದ್ದೇನೆ, ನಮ್ಮಷ್ಟಕ್ಕೆ ಅಲ್ಲಿಯೇ ಇದ್ದು ಬಿಡೋಣ. ಮಕ್ಕಳು ಮದುವೆಯಾದ ನಂತರ ನಮ್ಮಿಂದ ದೂರವಾಗಿದ್ದಾರೆ, ನಮ್ಮನ್ನು ಬಿಟ್ಟಿದ್ದಾರೆ. ಆದರೆ ನೀನು ಹಠ ಹಿಡಿದು ಇಲ್ಲಿಗೆ ಬಂದಿದ್ದೀಯಾ. ಈಗ ನೋಡು ಹೇಗೆ ನಮ್ಮನ್ನು ಸತ್ಕರಿಸ್ತಿದ್ದಾರೆ ಅಂತ. ನಾನು ಕೇಳುತ್ತೇನೆ ಎಂದು ಸೊಸೆಯನ್ನು ಪುನಃ ಕೋಪದಲ್ಲಿ ಗದರಿಸಿ ಕರೆದರು. ಆಗ, ಏನಾಯ್ತು ಮಾವ, ಯಾಕೆ ಕರೀತಿದ್ದೀರಾ ಎಂದು ಕೇಳಿದಳು. ನೋಡಮ್ಮ ಸುಮನ್, ನೀನು ಅತ್ತೆಗೆ ತಿಂಡಿ ತಂದು ಕೊಟ್ಟಿದ್ದೀಯಾ, ಆದರೆ ಯಾವುದನ್ನು ತಂದು ಕೊಟ್ಟಿದ್ದೀಯಾ ಅಂತ ನೋಡು ಎಂದು ಕೈಯಲ್ಲಿದ್ದ ಒಣಗಿದ ರೊಟ್ಟಿಯನ್ನು ತೋರಿಸಿದರು. ನೋಡಿ ಮಾವ, ನಾನು ರಾತ್ರಿ ಅತ್ತೆಗೆ ಅಂತ ಕಷ್ಟಪಟ್ಟು ಮಾಡಿದ್ದೇನೆ, ಆದರೆ ಅವರು ತಿನ್ನಲಿಲ್ಲ, ಹಾಗೆಯೇ ಮಲಗಿಬಿಟ್ಟಿದ್ದಾರೆ. ಅವರ ಪಾಲಿನ ತಿಂಡಿ ಅದು, ಯಾಕೆ ವ್ಯರ್ಥ ಮಾಡೋದು ಅಂತ ನಾನು ಇದನ್ನು ಹಾಗೆ ನೀಡಿದೆ. ನೋಡಮ್ಮ, ವಯಸ್ಸಾಗಿದೆ, ಆರೋಗ್ಯ ಸರಿಯಿಲ್ಲ, ಬಿಸಿ ಬಿಸಿಯಾದ ತಿಂಡಿಯನ್ನು ಮಾಡಿಕೊಡು ಅಂತ ಹೇಳಿದರು. ಆಗ ಅವಳು,
ಮೊದಲು ಅದನ್ನು ತಿಂದು ಮುಗಿಸಲಿ, ಮತ್ತೆ ನಾನು ಬೇಕಿದ್ರೆ ಬಿಸಿಯಾದ ತಿಂಡಿಯನ್ನು ಮಾಡಿಕೊಡುತ್ತೇನೆ. ನನಗೆ ನಿಮ್ಮ ಕೆಲಸನೇ ಮಾಡುತ್ತಿರಲು ಇಲ್ಲಿ ಸಮಯ ಇಲ್ಲ. ನನಗೆ ಬೇಕಾದಷ್ಟು ಕೆಲಸ ಕೂಡ ಇದೆ ಅಂತ ಹೇಳಿದಳು. ಸೊಸೆಯ ಆ ಮಾತನ್ನು ಕೇಳಿ ತುಂಬ ಕೋಪಗೊಂಡರು. ನಿನಗೂ ತಾಯಿ ಇದ್ದಾರಲ್ವಮ್ಮ, ನೀನು ತಾಯಿಯಲ್ಲಿ ಈ ರೀತಿ ಮಾತನಾಡ್ತೀಯಾ ಎಂದು ಕೇಳಿದರು. ಅವರು ತುಂಬ ನೊಂದುಕೊಂಡರು. ಆಗ ರೇಷ್ಮಾರವರು ಹೇಳಿದರು, ನೋಡ್ರಿ, ನಾವು ಇಂಥ ಹಳಸಿದ ಅನ್ನ ಒಣಗಿದ ರೊಟ್ಟಿ ತಿಂದು ನಮಗೆ ಅಭ್ಯಾಸವಾಗಿದಲ್ವಾ. ನಮ್ಮ ಮಕ್ಕಳು ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ಅಂತ ನಮಗಿಬ್ಬರಿಗೂ ಗೊತ್ತಿದೆ. ಅವರವರ ಕೆಲಸದಲ್ಲಿ ಅವರಷ್ಟಕ್ಕೆ ಇರಲಿ, ನಾವು ಯಾವುದಕ್ಕೂ ಹೋಗೋದು ಬೇಡ ಎಂದು ಹೇಳಿದರು. ನೀನು ಸುಮ್ಮನಿರು, ಎಲ್ಲ ನಿನ್ನಿಂದಾದದ್ದು. ಮಕ್ಕಳು ಅಂತ ಮುದ್ದು ಮಾಡಿ ಬೆಳೆಸಿದ್ಯಾ, ಆದರೆ ಹೇಗೆ ತಂದೆ ತಾಯಿಗೆ ಗೌರವ ಬೆಲೆಯನ್ನು ಕೊಡಬೇಕು ಅಂತ ಕಲಿಸಲಿಲ್ಲ. ನೋಡು, ಅಪ್ಪ ಅಮ್ಮ ಅಂದರೆ ಹೇಗೆ ನೋಡ್ತಾರೆ ಅಂತ. ಅವರಿಗೆ ಏನು ಗೊತ್ತು ತಮ್ಮ ಹೆಂಡತಿ ಈ ರೀತಿ ಮಾಡ್ತಿದ್ದಾಳೆ ಅಂತ. ಅವರು ಕೆಲಸದ ಒತ್ತಡದಲ್ಲಿ ತುಂಬ ಟೆನ್ಷನ್ನಲ್ಲಿ ಇರ್ತಾರೆ. ನಾವು ನಮ್ಮ ಕುಟುಂಬದ ಸಮಸ್ಯೆಯನ್ನು ಯಾಕೆ ಅವರ ಮುಂದೆ ತೋರಿಸಬೇಕು? ಅವರಲ್ಲಿ ಏನೂ ಹೇಳಬೇಡಿ ಎಂದು ರೇಷ್ಮಾರವರು ತನ್ನ ಗಂಡನಲ್ಲಿ ಹೇಳಿದರು. ಆದರೂ ರಮೇಶ್ ಅವರಿಗೆ ಸಹಿಸಲಾಗಲಿಲ್ಲ. ಮಗ ಬರಲಿ ಎಂದು ಕಾಯುತ್ತಿದ್ದರು. ಮಗ ಬಂದಾಗ ಹೇಳಿದರು, ನೀವು ಮಗನಲ್ಲಿ ಏನೂ ಹೇಳಬೇಡಿ, ನಾವು ನಮ್ಮ ಪಾಡಿಗೆ ಹೊರಟು ಬಿಡೋಣ ಎಂದು ಬಟ್ಟೆಗಳನ್ನು ಪ್ಯಾಕ್ ಮಾಡಿದ್ದರು. ಮಗ ಬಂದವನು ನೇರವಾಗಿ ತನ್ನ ಕೋಣೆಗೆ ಹೋದ. ಅಲ್ಲಿ ಹೆಂಡತಿ ಕೋಣೆಯಲ್ಲಿ ಬಟ್ಟೆಗಳನ್ನು ಚೆಲ್ಲಾಪಿಲ್ಲಿ ಮಾಡಿದ್ದಳು. ಅದನ್ನು ಕಂಡು, ಏನಿದು ಸುಮನ್, ಯಾಕೆ ಈ ರೀತಿಯಾಗಿದೆ ಎಂದು ಕೇಳಿದ. ಅವಳು ಅಳುತ್ತಿದ್ದಳು. ಏನಾಗಿದೆ ನಿನಗೆ, ಏನು ಅಂತ ಕೇಳಿದ. ಆಗ, ನೀವು ನಿಮ್ಮ ತಂದೆ ತಾಯಿ ಜೊತೆ ಆರಾಮಾಗಿ ಸಂತೋಷವಾಗಿರಿ, ನಾನು ನನ್ನ ತವರು ಮನೆಗೆ ಹೋಗ್ತೇನೆ. ನನ್ನಿಂದ ನಿಮಗೆ ಸಮಸ್ಯೆ ಆಗೋದು ಬೇಡ, ಕಿರಿಕಿರಿ ಆಗೋದು ಬೇಡ ಅಂತ ಹೇಳಿದ್ಲು. ಏನಾಯಿತು ಅಂತ ಹೇಳು ಅಂತ ಕೇಳಿದ. ಆಗ, ನಿಮ್ಮ ತಂದೆ ತಾಯಿಯಲ್ಲಿ ಕೇಳಿ ನೋಡಿ ಅಂತ ಹೇಳಿದ್ಲು. ಸೋನು ನೇರವಾಗಿ ತಾಯಿಯ ಹತ್ತಿರ ಹೋಗಿ, ಅಮ್ಮ ಏನಾಯಿತು, ಅವಳು ಯಾಕೆ ಅಳ್ತಿದ್ದಾಳೆ ಎಂದು ಕೇಳಿದ. ಆಗ, ಏನೂ ಇಲ್ಲ ಬಿಡು ಎಂದು ಹೇಳಿದರು. ಅದು ಹೇಗೆ ಸಾಧ್ಯ, ಏನು ಅಂತ ಗೊತ್ತಿಲ್ಲದೆ ನಾನು ಸುಮ್ಮನಿರಲು ಆಗುತ್ತಾ? ಆಗ ರಮೇಶ್ ಅವರು ಹೇಳತೊಡಗಿದರು. ಮಗ ರಮೇಶ್, ನಿಮ್ಮ ಅಮ್ಮನಿಗೆ ಜ್ವರ ಬರ್ತಿದೆ, ನಾನು ಮಾತ್ರೆ ಕುಡಿಯುವುದಕ್ಕಿದೆ, ನಿನ್ನ ಅತ್ತೆಗೆ ತಿಂಡಿ ಕೊಡು ಅಂತ ಹೇಳಿದಾಗ ಅವಳು ರಾತ್ರಿ ಉಳಿದಿರುವ ಒಣ ರೊಟ್ಟಿಯನ್ನು ಕೊಟ್ಲು. ಆಗ ರೇಷ್ಮಾರವರು ಮಾತು ಮುಂದುವರಿಸಿದರು. ಅದು ನಾನು ರಾತ್ರಿ ತಿನ್ನಲಿಲ್ಲ ಅಂತ ಹೇಳಿ ನನ್ನ ಪಾಲು ಉಳಿದಿದೆ, ಹಾಳಾಗುತ್ತದೆ ಅಂತ ನನಗೆ ನೀಡಿದ್ದಂತೆ. ಆದರೆ ಅದನ್ನು ತಿನ್ನುವುದಕ್ಕೆ ನನಗೆ ಎಲ್ಲಿ ಶಕ್ತಿ ಇದೆ? ಅದು ತಿಂದರೆ ಕರಗುತ್ತಾ? ಅದಕ್ಕೆ ನಿನ್ನ ಅಪ್ಪ ಬಿಸಿಯಾದ ಬೇರೆ ತಿಂಡಿಯನ್ನು ಮಾಡಿಕೊಡು ಅಥವಾ ಈಗ ಮಾಡಿದ್ದು ಕೊಡು ಅಂತ ಹೇಳಿದಾಗ ಅವಳು ಕೋಪಗೊಂಡು ಬಾಯಿಗೆ ಬಂದ ಹಾಗೆ ಮಾತನಾಡಿದ್ಲು. ಆಗ ಒಳಗಡೆಯಿಂದ ಹೆಂಡತಿ ಸುಮನ್ ಬಂದು, ಇಲ್ಲ ರೀ, ನಿಮ್ಮ ಅಮ್ಮ ಸುಳ್ಳು ಹೇಳ್ತಿದ್ದಾರೆ. ನನ್ನ ಕಣ್ಣ ಮುಂದೆ ಇಷ್ಟೊಂದು ಸುಳ್ಳು ಹೇಳುವಾಗ ನಾನು ಇಲ್ಲದ ಸಮಯದಲ್ಲಿ ಹೇಗೆ ನಿಮ್ಮ ಹತ್ರ ಹೇಳ್ಬೋದು? ನಾನು ಹಾಗೇನೂ ಮಾಡಲಿಲ್ಲ, ಅವರು ಸುಳ್ಳು ಹೇಳುತ್ತಿದ್ದಾರೆ ಅಂತ ಹೇಳಿದಳು. ಆಗ ಸೋನುವಿನ ಅಮ್ಮ, ಇಲ್ಲ ಮಗನೇ, ನಾನು ಸತ್ಯ ಹೇಳ್ತಿದ್ದೇನೆ. ನಿನ್ನ ಹೆಂಡತಿ ಹಾಗೆ ಮಾಡಿದ್ದಾಳೆ. ನಮಗೆ ಬೇಕಾದದ್ದನ್ನು ಮಾಡಿಕೊಳ್ಳಲು ಅವಳು ನಮ್ಮ ಕೆಲಸದಾಳು ಅಲ್ಲ ಅಂತ ಹೇಳಿದಾಳೆ. ಬೇಕಿದ್ರೆ ಮಾಡಿ ತಿಂದುಕೊಳ್ಳಿ ಅಂತ ಹೇಳಿದಾಳೆ. ಇಷ್ಟು ಹೇಳಿ ಕೂಡ ಈಗ ನಾನು ಏನೂ ಹೇಳಿಲ್ಲ ಎಂದು ಅವಳೇ ಈ ರೀತಿ ಕೋಪಗೊಂಡು ರೌದ್ರಾವತಾರ ಮಾಡಿದರೆ ಆಗುತ್ತಾ ಎಂದು ಕೇಳಿದರು. ಆಗ ಇಬ್ಬರು ಒಪ್ಪಿಕೊಳ್ಳುತ್ತಿರಲಿಲ್ಲ. ಸೋನುವಿಗೆ ಏನು ಮಾಡಬೇಕು ಎಂದು ಗೊತ್ತಾಗಲಿಲ್ಲ. ಆಗ ರಮೇಶ್ ಅವರು ಹೇಳುತ್ತಾರೆ, ಸಾಕು ಕಣೆ, ನಿನ್ನ ಮಕ್ಕಳ ಸಹವಾಸ. ನಾವು ನೆಮ್ಮದಿಯಾಗಿ ನಮ್ಮಷ್ಟಕ್ಕೆ ನಾವು ಇರ್ಬೋದಿತ್ತು. ನೀನು ಮಕ್ಕಳಿದ್ದಾರೆ ಅಂತ ನನ್ನನ್ನು ಕರ್ಕೊಂಡು ಬಂದಿದ್ಯಾ. ನೋಡಿದ್ಯಾ ನಿನ್ನ ಮಕ್ಕಳ ಅವಸ್ಥೆಯನ್ನು? ಚಿಕ್ಕ ವಯಸ್ಸಿನಲ್ಲಿ ಇವರನ್ನು ಕಷ್ಟಪಟ್ಟು ದೊಡ್ಡದು ಮಾಡಲು ನಾವು ಬೇಕು. ಆದರೆ ಈಗ ಅವರ ಕಾಲ ಮೇಲೆ ನಿಂತರೂ ನಾವು ಯಾಕೆ ಬೇಕು? ನಮಗೆ ವಯಸ್ಸಾಗಿದೆ, ನಮ್ಮಿಂದ ಏನು ಪ್ರಯೋಜನವಿದೆ? ನಾವು ನಮ್ಮ ಟಿಫಿನ್ ಸೆಂಟರ್, ನಮಗೆ ಇರುವಂಥ ನೆಮ್ಮದಿಯನ್ನು ಸುಮ್ಮನೆ ಯಾಕೆ ಹಾಳು ಮಾಡಬೇಕು? ಎಲ್ಲ ಬಟ್ಟೆಗಳನ್ನು ಪ್ಯಾಕ್ ಮಾಡು ಎಂದು ಹೇಳಿದರು. ಆಗ ರೇಷ್ಮಾ ಅವರು ಬಟ್ಟೆಗಳನ್ನು ಬ್ಯಾಗಲ್ಲಿ ಹಾಕಿದ್ರು. ಆಗ ಮಗ, ಅಮ್ಮ, ಇಷ್ಟು ಕತ್ತಲಲ್ಲಿ ನೀವು ಹೋಗಬೇಡಿ, ಬೆಳಗ್ಗೆ ಹೊರಡುವಿರಂತೆ ಎಂದು ಹೇಳಿದ. ಆಗ ಸುಮನ್ ಹೇಳುತ್ತಾಳೆ, ಬೇಡ ಬೇಡ, ಅವರು ಇಲ್ಲೇ ಇರಲಿ, ನಿಮ್ಮ ಜೊತೆ ನೆಮ್ಮದಿಯಾಗಿ ಇರಲಿ. ನಿಮ್ಮನ್ನು ದೊಡ್ಡದು ಮಾಡಿದಾರಲ್ವಾ, ನಿಮಗೆ ಯಾಕೆ ಇನ್ನೂ ಹೆಂಡತಿ ಮಕ್ಕಳು? ನೀವು ತಂದೆ ತಾಯಿಯವರನ್ನು ಚೆನ್ನಾಗಿ ನೋಡಿಕೊಂಡು ಅವರ ಜೊತೆಗೇನೆ ನೆಮ್ಮದಿಯಾಗಿರಬೇಕು. ನಾನು ನನ್ನ ತವರು ಮನೆಗೆ ಹೋಗುತ್ತೇನೆ ಎಂದು ಹಠ ತೋರಿಸಿದಳು. ಆಗ ಸೋನುವಿಗೆ ಭಯವಾಯಿತು. ನೀನು ಸ್ವಲ್ಪ ಅರ್ಥ ಮಾಡ್ಕೋ, ಸಮಾಧಾನ ಮಾಡು ಎಂದು ಅವನು ತುಂಬ ಒಪ್ಪಿಸ್ತಿದ್ದ. ನೋಡಿದ್ಯಾ ಕಣೆ, ನಿನ್ನ ಮಗ ಹೆಂಡತಿಯ ಗುಲಾಮ ಹೇಗಾಗಿದ್ದಾನೆ. ಸರಿ ಬಿಡ್ರಿ, ಅವರ ವಿಷಯ ನಮ್ಗೆ ಯಾಕೆ? ಅವರಷ್ಟಕ್ಕೆ ಇರಲಿ, ಅವರವರು ಮಾಡಿದ್ದನ್ನು ಅವರವರೇ ಅನುಭವಿಸ್ತಾರೆ. ನೀವು ಅದರ ಬಗ್ಗೆ ತುಂಬ ಚಿಂತೆ ಮಾಡಲು ಹೋಗಬೇಡಿ. ನಮ್ಮ ದುರಾದೃಷ್ಟ ಅಂತ ಹೇಳಬೇಕಷ್ಟೆ. ಮಗ ರಾತ್ರಿ ಹೋಗುವುದು ಬೇಡ, ಬೆಳಗಾಗಲಿ ಅಂತ ಹೇಳಿದ್ರು ಅವರಿಗೆ ಮನಸ್ಸಿರಲಿಲ್ಲ. ನಾವು ಬೇಡವಂತೆ, ಮತ್ತು ನಾವು ರಾತ್ರಿ ಹೋದ್ರೇನಂತೆ, ಬೆಳಗ್ಗೆ ಹೋದ್ರೇನಂತೆ ಎಂದು ಹೇಳುತ್ತಾ ಹೊರಟರು. ಆಗ ರೇಷ್ಮಾರವರು ಗಂಡನಲ್ಲಿ, ರೀ, ನೀವೊಮ್ಮೆ ಮೋನುವಿಗೆ ಫೋನ್ ಮಾಡಿ ನೋಡಿ, ನಾವು ರಾತ್ರಿ ಅವನ ಮನೆಗೆ ಹೋಗೋಣ, ಮತ್ತೆ ಅಲ್ಲಿಂದ ಟಿಕೆಟ್ ಎಲ್ಲ ಬುಕ್ ಮಾಡಿ ಆರಾಮದಲ್ಲಿ ಹೋಗೋಣ ಅಂತ ಹೇಳಿದರು. ಆಗ, ನಿನಗೆ ಒಬ್ಬನ ಮನೆಯಲ್ಲಿ ಸಿಕ್ಕಿದ್ದು ಸಾಲದೆ ಇನ್ನೊಬ್ಬನಿಂದ ಬೇಕಾ ಎಂದು ಕೇಳುತ್ತಾರೆ. ಆಗ ರೇಷ್ಮಾ ಅವರು, ನೀವೀಗ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾರೆ. ರಮೇಶ್ ಅವರು ಮಗನಿಗೆ ಫೋನ್ ಮಾಡ್ತಾರೆ. ಆಗ ಇಲ್ಲಿ ನಡೆದ ಎಲ್ಲ ಘಟನೆಯನ್ನು ವಿವರಿಸ್ತಾರೆ. ಅದನ್ನು ಕೇಳಿಸಿಕೊಳ್ಳುತ್ತಾನೆ.
ಅಪ್ಪ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೇನೆ ಮತ್ತೆ ಕಾಲ್ ಮಾಡುತ್ತೇನೆ ಎಂದು ಅವನು ಮರು ಕಾಲ್ ಮಾಡಲೇ ಇಲ್ಲ. ಆಗ ಮಗ ಏನು ಮಾಡಬಹುದೆಂದು ಅವರಿಗಾಗಲೇ ಗೊತ್ತಾಗಿತ್ತು. ಅವರು ಹೆಂಡತಿಯಲ್ಲಿ, ಬಾ ನಾವೀಗಲೇ ರೈಲ್ವೆ ಸ್ಟೇಷನ್ಗೆ ಹೋಗೋಣ, ಅಲ್ಲಿ ಕೆಲವೊಂದು ಸಲ ನಮಗೆ ಟಿಕೆಟ್ ಸಿಗುತ್ತೆ, ನೋಡೋಣ ಎಂದು ಚಳಿಯಲ್ಲಿ ರಾತ್ರಿ ಹೊರಟರು. ರೈಲ್ವೆ ಸ್ಟೇಷನ್ಗೆ ಬಂದು ಬೆಳಗ್ಗಿನವರೆಗೆ ಅಲ್ಲಿಯೇ ಕೂತ್ಕೊಂಡು ನಿದ್ದೆ ಮಾಡಿದ್ರು. ಬೆಳಗ್ಗೆದ್ದು ಅಲ್ಲಿರುವ ವಾಶ್ರೂಮ್ ಅನ್ನು ಉಪಯೋಗಿಸಿ ಮುಖ ತೊಳೆದುಕೊಂಡು ಫ್ರೆಶ್ ಅಪ್ ಆಗಿ ಚಹಾ ಕುಡಿದು ಮತ್ತೆ ಟ್ರೈನ್ಗೆ ಟಿಕೆಟ್ ತೆಗೆದು ಅಲ್ಲಿಂದ ಹೊರಟು ಊರಿಗೆ ಬಂದರು. ಈಗ ಅವರಿಗೆ ಬಂಧನದಿಂದ ನಾವು ಮುಕ್ತರಾಗಿದ್ದೇವೆ ಎಂದು ಅನ್ನಿಸ್ತಿತ್ತು. ಅವರು ಹೀಗೆ ಸಂತೋಷವಾಗಿ ದಿನಗಳನ್ನು ಅವರಷ್ಟಕ್ಕೆ ಕಳೆಯುತ್ತಿದ್ದರು. ಮಕ್ಕಳ ವಿಷಯದಲ್ಲಿ ಏನು ಮಾತನಾಡಬಾರದು ಎಂದು ರಮೇಶ್ ಅವರು ಹೇಳಿದ್ದರು. ಅವರಿಗೆ ಕೋಪ ಹಾಗೇನೆ ಏರಿತು. ಹೀಗೆ ವರ್ಷಗಳು ಕಳೆಯುತ್ತಿದ್ದಂತೆ ಮಕ್ಕಳು ಫೋನ್ ಮಾಡಲೇ ಇಲ್ಲ. ಇವರು ಅವರ ವಿಷಯಕ್ಕೆ ಹೋಗಲೇ ಇಲ್ಲ. ಮೊದಲೆಲ್ಲ ತುಂಬಾ ಕೋಪಗೊಂಡಿದ್ದರು. ಮತ್ತೆ ಅವರ ಕೋಪ ತಣ್ಣಗಾಗಿತ್ತು. ಆದರೂ ಅಪ್ಪ ಅಮ್ಮ ಅವರ ವಿಷಯದಲ್ಲಿ ಏನನ್ನು ಚಿಂತಿಸುತ್ತಿರಲಿಲ್ಲ. ರಮೇಶ್ ಅವರು ಒಳ್ಳೆಯ ಸಂಪಾದನೆ ಇರುವಾಗ ಮುಂದೆ ಯಾವುದಕ್ಕಾದರೂ ನಮ್ಮ ಉಪಯೋಗಕ್ಕೆ ಬರಬಹುದು ಅಂತ ಖಾಲಿ ಜಾಗವನ್ನು ತೆಗೆದಿಟ್ಟಿದ್ದರು. ಬಂದ ನಂತರ ಇದ್ದ ಹಣವನ್ನು ಉಪಯೋಗಿಸಿಕೊಂಡು ಅದರಲ್ಲಿ ಗಿಡಗಳನ್ನು ಬೆಳೆಸ್ತಾರೆ. ಒಂದು ಕಡೆ ಟಿಫಿನ್ ಸೆಂಟರ್ ಅನ್ನು ಮುಂದುವರಿಸ್ತಾರೆ. ಅವರ ಖರ್ಚಿಗೆ ಏನೂ ತೊಂದರೆ ಆಗೋದಿಲ್ಲ. ಇದರಿಂದ ಒಳ್ಳೆಯ ಫಸಲು ಅವರಿಗೆ ದೊರೆಯುತ್ತದೆ. ಹೀಗೆ ವರ್ಷಗಳು ಕಳೆದಂತೆ ಅವರ ಮಕ್ಕಳು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಇದ್ದಕ್ಕಿದ್ದಂತೆ ಆ ಕಂಪನಿ ಒಮ್ಮೆಲೆ ನಷ್ಟಕ್ಕೆ ಬಂದು ಅದರ ಕಂಪನಿಯ ಮಾಲೀಕ ಕಣ್ಣು ತಪ್ಪಿಸಿ ವಿದೇಶಕ್ಕೆ ಓಡಿ ಹೋಗುತ್ತಾನೆ. ಇವರಿಬ್ಬರಿಗೂ ಕೆಲಸ ಇಲ್ಲದೆ ತುಂಬಾ ಕಷ್ಟಪಡಬೇಕಾಗುತ್ತದೆ. ಈಗ ಇಬ್ಬರಿಗೂ 2 ಮಕ್ಕಳಿದ್ರು ಮುಂದೇನು ಮಾಡುವುದು ಎಂದು ಯೋಚಿಸುತ್ತಾ ಅಣ್ಣ ತಮ್ಮಂದಿರು ಮಾತನಾಡಿಕೊಳ್ಳುತ್ತಾರೆ. ಯಾಕಂದ್ರೆ ಮುಂಬೈಯ ಆ ದೊಡ್ಡ ಸಿಟಿಯಲ್ಲಿ ಒಂದು ಮನೆಯ ಬಾಡಿಗೆ ಕಟ್ಟುವುದಕ್ಕೂ ಒಳ್ಳೆಯ ಕೆಲಸ ಇರಬೇಕು. ಈಗ ಬಾಡಿಗೆ ಕಟ್ಟುವುದು ಬಿಡಿ, ಊಟ ಮಾಡುವುದಕ್ಕೂ ಕಷ್ಟಪಡಬೇಕಾದ ಪರಿಸ್ಥಿತಿ ಎದುರಿಸುತ್ತಿದ್ದರು. ಇನ್ನು ನಾವು ಊರಿಗೆ ಹೋಗೋಣ, ಅಪ್ಪಮ್ಮನಲ್ಲಿ ಕ್ಷಮೆ ಕೇಳಿ ಅಲ್ಲಿ ನಾವು ಸೆಟ್ಲ್ ಆಗೋಣ ಎಂದು ತೀರ್ಮಾನಿಸ್ತಾರೆ. ಅಪ್ಪ ಅಮ್ಮನಲ್ಲಿ ಅನುಮತಿ ಕೇಳಲು ಕಾಲ್ ಮಾಡಿದಾಗ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡುವುದಿಲ್ಲ. ನಾವು ಅಲ್ಲಿಗೆ ಹೋದರೆ ಅವರು ನಮ್ಮನ್ನು ಕ್ಷಮಿಸಬಹುದು ಎಂದು ಅಂದುಕೊಂಡು ಟ್ರೈನಲ್ಲಿ ಊರಿಗೆ ಬರ್ತಾರೆ. ಬರುವಾಗ ರೇಷ್ಮಾ ಅವರು ಅಂಗಳದಲ್ಲಿ ನಿಂತಿರ್ತಾರೆ. ಅಮ್ಮನನ್ನು ಕಂಡು ಹೋಗಿ ಅವರ ಕಾಲಿಗೆ ಇಬ್ಬರು ಸೊಸೆಯಂದಿರು ಮತ್ತು ಮಕ್ಕಳು ನಮಸ್ಕರಿಸಿ ಕ್ಷಮೆಯನ್ನು ಕೇಳುತ್ತಾರೆ. ಅಮ್ಮ, ನಾವು ಮಾಡಿದ್ದು ತಪ್ಪು, ನಾವು ಆ ರೀತಿ ಮಾಡಬಾರ್ದಿತ್ತು, ದಯವಿಟ್ಟು ನಮ್ಮನ್ನು ಕ್ಷಮಿಸಮ್ಮ. ಇನ್ಯಾವತ್ತೂ ನಾವು ಆ ರೀತಿ ಮಾಡೋದಿಲ್ಲ, ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ, ನಾವು ಇಲ್ಲೇ ನಿಮ್ಮ ಜೊತೆ ಇರುತ್ತೇವೆ ಎಂದು ತುಂಬ ಹೇಳ್ತಾರೆ. ಆಗ ಅವರಿಗೆ ತುಂಬ ದಯೆ, ಅನುಕಂಪ ಮಕ್ಕಳ ಮೇಲೆ ಬರುತ್ತೆ. ಆಗ ಹೇಳುತ್ತಾರೆ, ನನಗೇನು ತೊಂದರೆ ಇಲ್ಲ, ಆದರೆ ನನಗಿಂತ ಮೊದಲು ನನಗೆ ಗಂಡ ಆದವರು ನಿಮ್ಮ ಅಪ್ಪ, ಅವರಲ್ಲಿ ನೀವು ಕೇಳಬೇಕು, ಅವರೊಪ್ಪಿದ್ರೆ ನನ್ನದೇನು ಅಭ್ಯಂತರ ಇಲ್ಲ, ಅವರಲ್ಲಿ ಕೇಳಿ ಅಂತ ಹೇಳ್ತಾರೆ. ಬೇವಿನ ಮರದಡಿಯಲ್ಲಿ ಕೂತು ಯೋಚಿಸುತ್ತಾ ಇರುತ್ತಾರೆ ರಮೇಶ್ ಅವರು. ಅವರ ಹತ್ತಿರ ಹೋಗಿ ಸೋನು ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿ ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ಅಪ್ಪ, ನನ್ನನ್ನು ಕ್ಷಮಿಸಿಬಿಡು, ನಾನು ಮಾಡಿದ್ದು ತಪ್ಪು, ದಯವಿಟ್ಟು ಕ್ಷಮಿಸಪ್ಪ. ಆಗ ಎಲ್ಲರೂ ಕೂಡ ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ನಾವು ಇನ್ನು ಮುಂದೆ ಆ ತಪ್ಪನ್ನು ಮಾಡೋದಿಲ್ಲ ಅಂತ ಕ್ಷಮೆಯನ್ನು ಕೇಳುತ್ತಾರೆ. ಆಗ ರಮೇಶ್ ಅವರು ಕೋಪದಲ್ಲಿ ಮುಖವನ್ನು ತಿರುಗಿಸ್ತಾರೆ. ಸೋನು ಬಿಕ್ಕಿ ಬಿಕ್ಕಿ ಮಕ್ಕಳಂತೆ ಅಳುವಾಗ ಅವರ ಕಲ್ಲಾಗಿದ್ದ ಮನಸ್ಸು ಕರಗಿ ಒಮ್ಮೆಲೆ ಅವರು ಮಗನನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದುಕೊಂಡು ಅಳುತ್ತಾರೆ. ಯಾಕೋ ಹುಚ್ಚ, ಮಕ್ಕಳಂತ ಅಳ್ತೀಯ, ಯಾರಾದರೂ ಅಳ್ತಾರಾ ಎಂದು ಕೇಳ್ತಾರೆ. ಇಂಥ ತಪ್ಪನ್ನು ಮುಂದೆ ಮಾಡದೆ ಚೆನ್ನಾಗಿ ಜೀವಿಸುವುದನ್ನು ಕಲಿಯಿರಿ ಅಂತ ಹೇಳ್ತಾರೆ. ಮತ್ತೆ ಅವರಿಬ್ಬರು ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಮನೆಯಲ್ಲಿ ಇರ್ತಾರೆ. ಮುಂದೇನು ಮಾಡುವುದೆಂದು ಯೋಚಿಸುತ್ತಿರುವಾಗ ರಮೇಶ್ ಮತ್ತು ರೇಷ್ಮಾ ಅವರು ಹೇಳ್ತಾರೆ, ನಾವು ಇದೇ ಸ್ಥಿತಿಗೆ ಒಂದು ಸಮಯದಲ್ಲಿ ಬಂದಿದ್ವಿ. ಆಗ ನಮ್ಮದೇ ಆದಂಥ ಸ್ವಂತ ಕ್ಯಾಂಟೀನ್, ಮೆಡಿಕಲ್ ಮತ್ತು ಟೈಲರಿಂಗ್ ನಮ್ಮ ಸಹಾಯಕ್ಕೆ ಬಂದಿತ್ತು. ಆ ಸಮಯದಲ್ಲಿ ನಿಮ್ಮ ಅಜ್ಜಿ ಕೂಡ ನಮಗೆ ಸಹಾಯವನ್ನು ಮಾಡಿದ್ದಾರೆ. ನಿಮಗೆ ನಾವು ಸಹಕಾರ ನೀಡುತ್ತೇವೆ. ನೀವು ಇದೇ ಟಿಫಿನ್ ಸೆಂಟರನ್ನು ಒಳ್ಳೆಯ ರೀತಿಯಿಂದ ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾರೆ. ಆಗ ಇಬ್ಬರು ಸೊಸೆಯಂದಿರು ತಮ್ಮಲ್ಲಿರುವ ಹಣ ಮತ್ತು ಒಡವೆಗಳನ್ನೆಲ್ಲ ಅವರಿಗೆ ನೀಡಿ ಹೇಳ್ತಾರೆ, ಇದನ್ನೆಲ್ಲ ಒಮ್ಮೆಗೆ ನೀವು ಬ್ಯಾಂಕಲ್ಲಿ ಇಷ್ಟು ಹಣವನ್ನು ತೆಗೆದುಕೊಳ್ಳಿ. ಇದರಿಂದ ನಮ್ಮ ಟಿಫಿನ್ ಸೆಂಟರನ್ನು ನಾವು ಒಳ್ಳೆಯ ರೀತಿಯಿಂದ ಬೆಳವಣಿಗೆ ಮಾಡೋಣ. ಒಗ್ಗಟ್ಟಿನಲ್ಲಿ ಬಲವಿದೆ. ನಾವೆಲ್ಲರೂ ಅನ್ಯೋನ್ಯವಾಗಿ ಪ್ರೀತಿಯಿಂದ ಒಳ್ಳೆಯ ಮನಸ್ಸಿನಿಂದ ವ್ಯವಹಾರವನ್ನು ಪ್ರಾರಂಭಿಸೋಣ ಎಂದು ಹೇಳುತ್ತಾರೆ. ಆಗ ರಮೇಶ್ ಅವರಿಗೆ ಮತ್ತು ರೇಷ್ಮಾರವರಿಗೆ ತುಂಬ ಸಂತೋಷವಾಗುತ್ತದೆ. ನಮ್ಮ ಮಕ್ಕಳು ಬದಲಾಗಿದ್ದಾರೆ, ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ, ಇನ್ನು ಮುಂದೆ ನಾವು ಚೆನ್ನಾಗಿರಬಹುದು ಎಂದು ಸಂತೋಷ ಪಡುತ್ತಾರೆ. ಮತ್ತೆ ಮನೆಯಲ್ಲಿ ಇಬ್ರು ಸೇರಿ ಎಲ್ಲಾ ರೀತಿಯ ಅಡುಗೆಗಳನ್ನು ಮಾಡ್ತಾರೆ. ರುಚಿಕರವಾದ ಅಡುಗೆಗಳನ್ನು ಮಾಡಿ ಅವರು ಟಿಫಿನ್ ಸೆಂಟರ್ ಅಲ್ಲಿ ಡೆಲಿವರಿ ಮಾಡಿಸ್ತಾರೆ. ಇವರಿಬ್ಬರು ಅದರ ಕಸ್ಟಮರ್ಸ್ಗಳನ್ನು ಹುಡುಕಾಡುತ್ತಾ ಅವರಿಗೆ ಡೆಲಿವರಿ ಮಾಡುವ ವ್ಯವಸ್ಥೆಯನ್ನು ಮಾಡ್ತಾರೆ. ಅತ್ತೆ ಅಡುಗೆ ಮನೆಗೆ ಹೋದ್ರೆ, ಅತ್ತೆ ನಿಮ್ದೀಗ ವಿಶ್ರಾಂತಿ ಪಡೆಯುವ ಸಮಯ, ನೀವು ಮಕ್ಕಳೊಂದಿಗೆ ಆಡುತ್ತಾ ಅಲ್ಲೇ ಕೂತ್ಕೊಂಡು ಮಾವನ ಹತ್ರ ಹರಟೆ ಹೊಡೆಯುತ್ತಾ ಸಮಯ ಕಳೆಯಿರಿ, ನಾವು ಇಲ್ಲಿ ಇಬ್ರು ಸೇರಿಕೊಂಡು ಅಡುಗೆ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಬೆಳಿಗ್ಗೆ ಬೇಗನೆ 4 ಗಂಟೆಗೆ ಇಬ್ಬರು ಎದ್ದು ಕೆಲಸವನ್ನು ಪ್ರಾರಂಭಿಸ್ತಾರೆ. ಇವರು ಏಳುವಾಗ ಇವರ ಎಲ್ಲ ಕೆಲಸವೂ ಆಗಿ ಮನೆ ಸ್ವಚ್ಛಗೊಳಿಸಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಈಗ ಆ ಮನೆಯಲ್ಲಿ ಸಂತೋಷ ತುಂಬಿ ತುಳುಕಾಡ್ತಿತ್ತು. ಇವರು ತಮ್ಮ ತೋಟದಲ್ಲಿ ಇಟ್ಟ ಗಿಡಗಳಿಂದ ಫಸಲುಗಳು ಬರಲು ಪ್ರಾರಂಭವಾಗುತ್ತದೆ. ಇದರಲ್ಲೂ ಆದಾಯ ಬರುತ್ತೆ.
ಮಕ್ಕಳು ಅದೇ ಊರಲ್ಲಿ ಒಳ್ಳೆಯ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ಇವರ ಟಿಫಿನ್ ಸೆಂಟರ್ ಇಡೀ ಊರಲ್ಲಿ ಫೇಮಸ್ ಆಗುತ್ತೆ. ಎಲ್ಲ ಕಡೆಯಿಂದ ಬೇರೆ ಬೇರೆ ಆರ್ಡರ್ಗಳು ಬರುತ್ತೆ. ಕೆಲವು ಸಲ ತಪ್ಪುಗಳು ಮನುಷ್ಯರಲ್ಲಿ ಆಗುವುದು ಸಹಜ, ಆದರೆ ತಿದ್ದಿ ನಡೆಯುವವನೇ ಮನುಜ. ನಾವು ಜೀವನದಲ್ಲಿ ಎಷ್ಟೋ ಸಲ ಸೋತು ಹೋಗಲು ಇದೆ, ಆದರೆ ಅದಕ್ಕೆ ನಾವು ಕೂಗಬಾರ್ದು. ನಮ್ಮ ಪ್ರಯತ್ನದಿಂದ ನಾವು ಎದ್ದು ತೋರಿಸಿ ಉನ್ನತ ಸ್ಥಾನಕ್ಕೆ ಹೋಗಿ ತಲುಪಬೇಕು. ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮಾತು ಸುಳ್ಳಲ್ಲ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದು ಎಂಬ ಮಾತೇ ಇದೆ. ಅದು ನಿಜವಾಗಿಯೂ ಸತ್ಯ. ಈ ಕಥೆಯು ನಿಮಗೆ ಇಷ್ಟವಾದರೆ ಇದಕ್ಕೆ ಲೈಕ್ ಕೊಡುವುದನ್ನು ಮರಿಬೇಡಿ. ಇಷ್ಟು ಸಮಯ ನೀವು ನಮಗೆ ಸಹಕಾರವನ್ನು ನೀಡಿದ್ದೀರಾ. ನಾವು ಪ್ರಸಾರ ಮಾಡುವ ಕಥೆಗಳಲ್ಲಿ ಕೆಲವೊಂದು ಕಥೆಗಳು ನಿಮಗೆ ಇಷ್ಟವಾಗದೇ ಇರಬಹುದು, ಆದರೆ ನೀವು ನಿರಾಶರಾಗದಿರಿ. ನಾವು ಮುಂದೆ ಒಳ್ಳೆಯ ಕಥೆಗಳನ್ನು ಹಾಕುತ್ತೇವೆ. ನಿಜ ಜೀವನದ ಕಥೆಯನ್ನು ಆಧರಿಸಿ ಕೆಲವೊಂದು ಕಾಲ್ಪನಿಕ ಕಥೆಯನ್ನು ನಾವು ನಿಮಗೆ ಹೇಳುತ್ತೇವೆ. ಆದರೆ ನಮ್ಮ ಚಾನೆಲ್ಗೆ ನೀವು ಸಹಕಾರ ನೀಡಬೇಕು. ಯಾವುದೇ ರೀತಿಯ ನಿರಾಸಕ್ತಿಯನ್ನು ತೋರಿಸಬೇಡಿ. ಇಷ್ಟು ಸಮಯ ನಮಗೆ ಸಹಕರಿಸಿದ್ದಕ್ಕಾಗಿ ಧನ್ಯವಾದಗಳು. ನೀವು ನಿಮ್ಮ ಸ್ನೇಹಿತರಿಗೆ ಈ ನಮ್ಮ ಚಾನೆಲ್ ಅನ್ನು ಶೇರ್ ಮಾಡಲು ಮರೆಯದಿರಿ.